यशोदनन्दन व्रज जनरञ्जन यशोदानन्दन व्रज जनरञ्जन यमुनतीरावनचारी यमुनतीरावनचारी जय राधा माधव कुंज बिहारी जय राधा माधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे हरे राम हरे राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम हरे कृष्ण 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 हरे 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 राम 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 हरे 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 कृष्ण 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 हरे हरे राम 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 हरे जय राधा विनोद राधे जय राधा माधव राधे जय जगन्नाथ जय बलदेवा जय सुभद्रमाई जय सुदर्शना जय गौरानिताय जय गौरानिताय जय गौरानिताय जय गौरानिताय
Gauranita Jaya Gauranita Jaya Prabhupada Jaya Prabhupada Prabhupada Jaya Prabhupada Nittai Gaur Hari Bol Hari Bol Hari Bol Nittai Gaur Hari Bol जय ओम विष्णुपाद परमहंस परिव्राजकाचार्य अष्टोत्तर शत श्री श्रीमद इस डिवाइन ग्रेस एसी भक्ति वेदांत स्वामी शील प्रभुपाद की अनंत कोटि वैष्णव वृंद की जय। निताय गौर प्रेमानंदे हरि हरि बोल। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಇವತ್ತು ಸ್ಕಂದ 3 ಅಧ್ಯಾಯ 16 ಅಧ್ಯಾಯ 16 ಇದನ್ನು ನೋಡೋಣ. ಅಧ್ಯಾಯದ ಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೂನ್ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ 3ನೇ ಸ್ಕಂದ ಹೇಗೆ ಆರಂಭ ಆಯ್ತು ಯಾರಿಗಾದ್ರೂ ಗೊತ್ತಿದ್ಯಾ? ಸೊ 3ನೇ ಸ್ಕಂದದಲ್ಲಿ ಪ್ರಪ್ರಥಮವಾಗಿ ವಿದುರರು ಪ್ರಶ್ನೆಗಳನ್ನು ಮೈತ್ರೇಯ ಮುನಿಗಳಿಗೆ ಕೇಳ್ತಾರೆ.
ಸೊ ಮೈತ್ರೇಯ ಮುನಿಗಳಿಗೆ ಕೇಳಬೇಕಾದ್ರೆ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಇದರ ಬಗ್ಗೆ ಅವರು ಕೇಳ್ತಾರೆ. ಆವಾಗ ಮೈತ್ರೇಯ ಮುನಿಗಳು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಅವರು ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಬ್ರಹ್ಮಾಂಡದ ಸೃಷ್ಟಿ ಆಯಿತು. ಸೃಷ್ಟಿಯಾದ ಮೇಲೆ ಬ್ರಹ್ಮದೇವ ಏನ್ ಮಾಡಿದ? ಎಷ್ಟೊಂದು ಪ್ರಪ್ರಥಮವಾಗಿ 4 ಕುಮಾರರನ್ನು ಸೃಷ್ಟಿ ಮಾಡಿದ. ಆದ್ರೆ 4 ಕುಮಾರರಿಗೆ ಆಜ್ಞೆಯನ್ನು ಕೊಟ್ಟಾಗ ಏನು ಆಜ್ಞೆ ಕೊಟ್ಟ? ಪ್ರೊಕ್ರಿಯೇಷನ್, ಪ್ರೊಜೆನಿ ಮಾಡಬೇಕು, ಹೆಚ್ಚು ಮಕ್ಕಳನ್ನು ಹುಟ್ಟಿಸಿ ಈ ಬ್ರಹ್ಮಾಂಡದಲ್ಲಿ ಹೆಚ್ಚು ಹೆಚ್ಚು ಈ ಸೃಷ್ಟಿಯನ್ನು ಮುಂದೆ ಒರೆಸಿಕೊಂಡು ಹೋಗ್ಬೇಕು ಅಂತ ಈ ರೀತಿ ಆಜ್ಞೆಗಳನ್ನು ಕುಮಾರರಿಗೆ ಕೊಟ್ಟ. ಆದ್ರೆ ಕುಮಾರರು ಏನು ಮಾಡಿದ್ರು? ಕುಮಾರರು ಅವರಿಗೆ ಈ ಸಂಸಾರ ಜೀವನದಲ್ಲಿ ಅವರಿಗೆ ಏನು ಯಾವುದೇ ಆಸಕ್ತಿಗಳು ಇರಲಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ? ಅವರು ಬ್ರಹ್ಮದೇವನಿಗೆ ಹೇಳ್ತಾರೆ, ನಮಗೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಆಸಕ್ತಿ ಇದೆ, ಆದ್ರಿಂದ ಈ ಪ್ರೊಜೆನಿ ಇದೆಲ್ಲ ನಮಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಅವರು ತಮ್ಮ ಮಂತ್ರ ಅಥವಾ ತಮ್ಮ ದೈವಿಕ ಬಲದಿಂದ ಏನ್ ಮಾಡ್ತಾರೆ? ಕುಮಾರರಾಗೇ ಉಳಿತಾರೆ. ಸೊ ಅದರ ನಂತರ ನಾವು ಮುಂದೆ ಗೊತ್ತು ಏನು, ಸೃಷ್ಟಿ ಬೇರೆ ಬೇರೆ ಋಷಿ ಮುನಿಗಳನ್ನು ಸೃಷ್ಟಿ ಮಾಡ್ತಾನೆ, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾನೆ, ಆಮೇಲೆ ಮನುಗಳನ್ನು ಸೃಷ್ಟಿ ಮಾಡ್ತಾನೆ. ಸೊ ಈ ರೀತಿ ಮಾಡಿದ ಮೇಲೆ ಪ್ರಪ್ರಥಮವಾಗಿ ಯಾವ ಮನು ಬರ್ತಾರೆ? ಸ್ವಯಂಭೂ ಮನು. ಸ್ವಯಂಭುವ ಮನು ಬಂದಾಗ ಆಕ್ಚುಲಿ ವರಾಹದೇವನದ್ದು 2 ಅವತಾರಗಳು ಭಾಗವತದಲ್ಲಿ ವರ್ಣಿಸಲಾಗಿದೆ. ಯಾವ ಯಾವ ವರಾಹ ರೂಪ? ಶ್ವೇತವರಾಹ ಮತ್ತೆ ರಕ್ತವರಾಹ. ಸೊ ಶ್ವೇತವರಾಹ ಯಾವ ಮನ್ವಂತರದಲ್ಲಿ ಅವತಾರ ಬಂತು? 3ನೇ ಸ್ಕಂದದಲ್ಲಿ. ಗೊತ್ತಾ? ಶ್ವೇತವರಾಹ ಸ್ವಯಂಭುವ ಮನು. ಯಾತಕ್ಕಾಗಿ ಅಂದ್ರೆ ಸೃಷ್ಟಿ ಮಾಡಿದ ತಕ್ಷಣ ಭೂಮಿ ಮತ್ತೆ ಗರ್ಭ ಓಷನ್ ಅಲ್ಲಿ ಹೋಗಿಬಿಟ್ಟಿದೆ. ಸೊ ಅದಕ್ಕಾಗಿ ಮತ್ತೆ ವರಾಹದೇವನ ಅವತಾರ ಅಗತ್ಯ ಇದೆ. ಸೊ ಬ್ರಹ್ಮದೇವನ ನಾಸ್ಟ್ರಿಲ್ಸ್ ಗಳು, ಮೂಗಿನ ಈ ಹೋಲ್ಸ್ ಗಳು ಏನಿದೆ, ಅಲ್ಲಿಂದ ಶ್ವೇತ ವರಾಹ ಬರ್ತಾನೆ. ಸೊ ಇದು ಆಗಿರುವುದು ಸ್ವಯಂಭುವ ಮನ್ವಂತರ. ಮತ್ತೆ ರಕ್ತವರಾಹ ಬಂದಿರುವುದು ಅದು ಚಾಕ್ಷುಷ ಮನ್ವಂತರದಲ್ಲಿ, 6ನೇ ಮನ್ವಂತರ. ಆದ್ರೆ 6ನೇ ಮನ್ವಂತರ ಯಾತಕ್ಕಾಗಿ ಅವತಾರ ತೆಗೆದುಕೊಳ್ತಾನೆ ವರಾಹದೇವ? ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕೆ ಅಂತ. ಸೊ ಈ ಸ್ಟೋರಿ ಬಂದಾಗ, ಹಿರಣ್ಯಾಕ್ಷನ ಸ್ಟೋರಿ ಬಂದಾಗ, ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಯಾರು? ಟ್ವಿನ್ ಮಕ್ಕಳು. ಯಾರದ್ದು? ದಿತಿ. ಸೊ ದಿತಿಯ ಮಕ್ಕಳು ಅವು ಈಗ ದಿತಿ ಗರ್ಭಿಣಿ ಆಗಿದೆ. ಲಾಸ್ಟ್ ಅಧ್ಯಾಯಗಳಲ್ಲಿ ಕವರ್ ಆಗಿದೆ. ದಿತಿ ಇಸ್ ಪ್ರೆಗ್ನೆಂಟ್ ಫಾರ್ ಯಾರು? ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು. ಆದ್ರೆ ಈ ಅಸುರರು ಈ ಬ್ರಹ್ಮಾಂಡಕ್ಕೆ ಬರ್ಬೇಕಾದ್ರೆ ಎಲ್ಲ ರೀತಿಯ ಅಶುಭ ಏನು ಚಿಹ್ನೆಗಳು ಕಾಣಿಸ್ಕೊಳ್ತದೆ. ಅದೇ ರೀತಿ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷ ಇನ್ನೂ ಅವರು ಜನ್ಮವನ್ನು ತಾಳಿಲ್ಲ. ಆದ್ರೆ ಅದರ ಮೊದಲೇ ಬ್ರಹ್ಮಾಂಡದ ಎಲ್ಲೆಡೆಗೆ ಏನು ಕತ್ತಲು ಪಸರಿಸಿತು, ಫುಲ್ ಕತ್ಲು. ಇದನ್ನು ನೋಡಿ ದೇವತೆಗಳಿಗೆ ತುಂಬಾ ದಿಗ್ಭ್ರಮೆ ಆಯ್ತು. ಯಾರಾದ್ರೂ ನೋಡಿದೀವ ಇದು? ಈಗ ಇಲ್ಲಿ ಎಷ್ಟೊಂದು ಜನ ಈ ಟೆರರಿಸ್ಟ್ಗಳು ಅಥವಾ ಎಷ್ಟೊಂದು ಜನ ಆಸುರಿ ಪ್ರವೃತ್ತಿಯ ಮನುಷ್ಯರು ಇರಬಹುದು, ನಾವು ನೋಡ್ತೇವೆ. ಆದ್ರೆ ಯಾರಾದರೂ ಹುಟ್ಟಿದಾಗ ಎಲ್ಲೆಲ್ಲೂ ಕತ್ತಲು ಪಸರಿಸಿದೆಯಾ? ಇಲ್ಲ. ಸೊ ಹಾಗಿದ್ರೆ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಯಾವ ರೀತಿಯ ಅಸುರರಾಗಿದ್ರು? ಸೊ ಅದಕ್ಕಾಗಿ ದೇವತೆಗಳು ಏನ್ ಮಾಡ್ತಾರೆ? ಹೋಗ್ತಾರೆ. ಇದೆಲ್ಲ ಕವರ್ ಆಗಿದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಅಂದ್ರೆ ಇವತ್ತಿನ ಅಧ್ಯಾಯಕ್ಕೆ ಏನು ಸೂಕ್ತವಾದ ಬ್ಯಾಕ್ ಗ್ರೌಂಡ್ ಬೇಕು. ಸೊ ಅದಕ್ಕಾಗಿ ಸೊ ಈ ಪ್ರೊಜೆನಿ ಇದು
ಈ ಎರಡು ಹಿರಣ್ಯಕಶಿಪು ಹಿರಣ್ಯಾಕ್ಷ ದ್ವಿತೀಯ ಗರ್ಭದಲ್ಲಿ ಇದ್ದರು. ಸೊ ಅದಕ್ಕಾಗಿ ಬ್ರಹ್ಮದೇವನ ಹತ್ರ ಹೋಗ್ತಾರೆ ದೇವತೆಗಳು. ಏನ್ ಕೇಳ್ತಾರೆ? ಇದು ಈ ರೀತಿ ಇದನ್ನ ನಮ್ಮ ರಕ್ಷಣೆಯನ್ನು ಮಾಡುವಂತ. ಆವಾಗ ಬ್ರಹ್ಮದೇವ ಬ್ಯಾಕ್ ಗ್ರೌಂಡ್ ಅನ್ನು ಕೊಡ್ತಾನೆ. ಯಾವ ರೀತಿಯ ಬ್ಯಾಕ್ ಗ್ರೌಂಡ್? ಏನು ಇದು ಯಾತಕ್ಕಾಗಿ ಆಗ್ತಾ ಇದೆ? ದ್ವಿತೀಯ ಗರ್ಭದಲ್ಲಿ ಇಬ್ಬರು ದೈತ್ಯರು ಅಸುರರು ಅವರು ಇದ್ದಾರೆ. ಆದ್ರೆ ಅವರು ಯಾವ ರೀತಿಯ ಅಸುರರು ಅಂತ ಬ್ಯಾಕ್ ಗ್ರೌಂಡ್ ಕೊಡ್ಬೇಕಾದ್ರೆ ಮತ್ತೆ ಯಾರ್ದು? ನಮ್ಮ ಜಯ ವಿಜಯನ ಕತೆ. ಸೊ ಅದಕ್ಕಾಗಿ ಅದರ ಮೊದಲು ವೈಕುಂಠದ ವರ್ಣನೆಯನ್ನು ಬ್ರಹ್ಮದೇವ 15ನೇ ಅಧ್ಯಾಯದಲ್ಲಿ ಮಾಡ್ತಾನೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿ, ಲಾಸ್ಟ್ ವೀಕ್ ಪ್ರಭು, ಲಾಸ್ಟ್ ವೀಕ್. ಸೊ ಇದರಲ್ಲಿ ಹೆಚ್ಚು ಕವರ್ ಮಾಡುವುದಿಲ್ಲ, ಸಂಕ್ಷಿಪ್ತವಾಗಿ ಭಗವದ್ಧಾಮದ ವರ್ಣನೆ ಅಂದ್ರೆ, ಸೊ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಯಾವ ಯಾವ ರೀತಿಯ ಮುಕ್ತಿ ಇದೆ? ಇದು ಕವರ್ ಆಗಿದೆಯಾ? ಯಾವ ಯಾವ ರೀತಿಯ ಮುಕ್ತಿ ಇದೆ? ಜಸ್ಟ್ ನೆನಪು ಮಾಡ್ಕೊಳ್ಳಿಕ್ಕೆ. ಸಾಲೋಕ್ಯ, ಸಾರೂಪ್ಯ, ಸಾರಷ್ಟಿ, ಸಾಯುಜ್ಯ ಅದು 5ನೇದು. ಸಾಮೀಪ್ಯ, ಸಾರ್ಷ್ಟಿ, ಸಾರೂಪ್ಯ, ಸಾಲೋಕ್ಯ ಇದು ವೈಷ್ಣವರು ಅಪೇಕ್ಷೆ ಪಡ್ತಾರೆ. ಆದ್ರೆ ಸಾಯುಜ್ಯ ಮುಕ್ತಿಯನ್ನು ವೈಷ್ಣವರು ಅಪೇಕ್ಷೆ ಪಡುವುದಿಲ್ಲ, ಯಾಕಂದ್ರೆ ಅದು ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗುವುದು. ಸೊ ಅದನ್ನು ವೈಷ್ಣವರು ಅಪೇಕ್ಷೆಯನ್ನು ಪಡುವುದಿಲ್ಲ. ಸೊ ವಿಷ್ಣು ಪಾರ್ಷದರು ಸಾರೂಪ್ಯದಲ್ಲಿ ವಿಷ್ಣುವಿನ ತರಾನೇ ಕಾಣಿಸ್ತಾರೆ. 4 ಚತುರ್ಭುಜ ಇರ್ತದೆ, ನೀಲವರ್ಣ ಇರ್ತದೆ, ಆಮೇಲೆ ಎಲ್ಲೋ ಏನೋ ಪೀತಾಂಬರ ವಸ್ತ್ರವನ್ನು ಧರಿಸಿರ್ತಾರೆ. ಸಿಮಿಲರ್, ಸ್ವಲ್ಪ ವಿಷ್ಣುವಿನ ಸಿಮಿಲಾರಿಟಿ ಇರ್ತದೆ. ಸೊ ಜಯ ವಿಜಯರಿಗೆ ಈ ಸಾರೂಪ್ಯ ಮುಕ್ತಿ ಸಿಕ್ಕಿತ್ತು. ಸೇಮ್ ವಿಷ್ಣು ನಾರಾಯಣನ ಹಾಗೆ ಕಾಣ್ತಾ ಇದ್ರು. ಆಮೇಲೆ ಯಾವ ವರ್ಣನೆ ಇದೆ ವೈಕುಂಠದ ವರ್ಣನೆಯಲ್ಲಿ? ಕಲ್ಪವೃಕ್ಷ ಮರಗಳು. ಕಲ್ಪವೃಕ್ಷ ಮರಗಳು ಏನ್ ಮಾಡ್ತವೆ? ಈಗ ನಮ್ಮ ಇಲ್ಲಿ ಮರಗಳನ್ನು ನೋಡಿದ್ರೆ ಕೇವಲ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಮಾತ್ರ ಸಿಗ್ತದೆ. ಆದ್ರೆ ಕಲ್ಪವೃಕ್ಷ ಮರಗಳು ಏನನ್ನು ಕೇಳಿದ್ರು ಸಹ ಕೊಡ್ತದೆ. ಡಿಸೈರ್ ಟ್ರೀಸ್. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಸಹ ಬ್ರಹ್ಮ ವರ್ಣನೆಯನ್ನು ಮಾಡ್ತಾನೆ. ಅವನು ಅಲ್ಲಿ ಸಹ ಬ್ರಹ್ಮ ವರ್ಣನೆ ಮಾಡ್ತಾ ಇದ್ದಾನೆ, ಇಲ್ಲಿ ಸಹ ಭಗವದ್ಧಾಮದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಇನ್ನು ಸಂಕ್ಷಿಪ್ತವಾಗಿ ವೈಕುಂಠ ಮೆನ್ಗಳು ಹೇಗೆ ಇರ್ತಾರೆ, ವೈಕುಂಠ ವಿಮೆನ್ಗಳು ಹೇಗೆ ಇರ್ತಾರೆ, ಅದನ್ನು ಎಲ್ಲ ಶ್ಲೋಕಗಳಲ್ಲಿ ವರ್ಣಿಸ್ತಾನೆ. ಆಮೇಲೆ ವೈಕುಂಠ ಗೃಹಸ್ಥರು ಹೇಗೆ ಇರ್ತಾರೆ ಅದು ತುಂಬಾ ಸುಂದರವಾಗಿ ಹೇಳಿ. ವಿಮಾನದಲ್ಲಿ ಹೋಗ್ತಾ ಇರ್ತಾರೆ, ಆದ್ರೆ ಮಧುಮಾಧವಿ ಹೂ ಏನಿದೆ, ತುಂಬಾ ಸುಗಂಧಯುತವಾದ ಹೂ, ಆ ಮಧುಮಾಧವಿ ಸುಗಂಧಯುತವಾದ ಹೂವಿನ ಪರಿಮಳಗಳು ಬರ್ತಾ ಇರ್ತದೆ. ಆದ್ರೆ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರುವುದಿಲ್ಲ. ಆ ಹೂವಿಗೆ ಏನು ಹೇಳ್ತಾರೆ? ನಮಗೆ ಡಿಸ್ಟರ್ಬ್ ಮಾಡಬೇಡ, ಭಗವಂತನನ್ನು ಗ್ಲೋರಿಫೈ ಮಾಡ್ಲಿಕ್ಕೆ, ಅವನ ಮಹಿಮೆಗಳನ್ನು ವರ್ಣಿಸ್ಲಿಕ್ಕೆ ನಮಗೆ ಮತ್ತೆ ಅಡಚಣೆಗಳನ್ನು ಮಾಡಬೇಡ. ಅಂದ್ರೆ ಅವರಿಗೆ ಯಾವುದೇ ಇಂದ್ರಿಯ ತೃಪ್ತಿ ಮಾಡುವಂತಹ ಯಾವುದೇ ಕಾಮನೆಗಳು ಅಥವಾ ಆಸೆಗಳು ಇಲ್ಲ. ಸೊ ತುಂಬಾ ಉನ್ನತವಾದ ಅತ್ಯುನ್ನತವಾದ ವಿಮಾನಗಳಲ್ಲಿ ಹೋಗ್ತಾ ಇದ್ದಾರೆ, ಮತ್ತೆ ಅತ್ಯಂತ ಸುಂದರವಾದ ಅವರ ಹೆಂಡತಿಯರ ಜೊತೆ ವರ್ಣನೆಗಳು ಇದೆ, ಹೋಗ್ತಾ ಇರ್ತಾರೆ. ಆದ್ರೆ ಯಾವುದೇ ಇಂದ್ರಿಯ ತೃಪ್ತಿಯ ಭಾವನೆಗಳು ಇಲ್ಲ, ಕೇವಲ ಭಗವಂತನ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಈ ಇನ್ಕ್ಲಿನೇಷನ್ ಇಸ್ ನಾಟ್ ಟು ಎಂಜಾಯ್, ಈ ಭೋಗವೃತ್ತಿ. ಈ ಭೋಗವೃತ್ತಿ ಎಲ್ಲಿದೆ? ಕೇವಲ ಭೌತಿಕ ಲೋಕದಲ್ಲಿ ಇರುವ ಜೀವಾತ್ಮಗಳಿಗೆ ಭೋಗದ ವೃತ್ತಿ ಇದೆ. ಸೊ ಅದರಿಂದ ಜೀವಾತ್ಮರು ಭೋಗದ ವೃತ್ತಿ ಇರುವುದರಿಂದ, ಭೋಗದ ಆಸೆ ಇರುವುದರಿಂದ ಈ ಜನ್ಮ ಮೃತ್ಯು ಜರ ವ್ಯಾಧಿಯ ಚಕ್ರದಲ್ಲಿ ಹೋಗ್ತಾ ಇದ್ದೇವೆ. ಆದ್ರೆ ಸಂಪೂರ್ಣವಾಗಿ 100% ಸೇವಾ ವೃತ್ತಿಯನ್ನು ಬೆಳೆಸಿಕೊಂಡಾಗ ಒಬ್ಬನು ವೈಕುಂಠಕ್ಕೆ ಹೋಗುವ ಅರ್ಹತೆಯನ್ನು ಪಡಿತಾನೆ. ಸೊ ಅದೇ ಮುಕ್ತಿ ಅಂದ್ರೆ ಏನು? ಶಿಲ ಪ್ರಭುಪಾದರು ಕ್ಲಿಯರ್ಲಿ ಹೇಳ್ತಾರೆ, ಏನು? ಭಗವಂತನ ಸೇವೆಯನ್ನು 24 ಗಂಟೆಗಳ ಕಾಲ ಮಾಡುವುದು, ಅದೇ. ಸೊ ಏನು ತುಂಬಾ ರಾಕೆಟ್ ಸೈನ್ಸ್ ಅಥವಾ ಇದು ಮುಕ್ತಿ ಅಂದ್ರೆ
ಭಾರತ ದೇಶದಲ್ಲಿ ಎಸ್ಪೆಷಲಿ ಮುಕ್ತಿ ಅಂತ ಒಂದು ವರ್ಡ್ ಬಂದಾಗ ಅದನ್ನು ವಿಚಿತ್ರ ರೂಪದಲ್ಲಿ ನೋಡ್ತಾರೆ ಅಥವಾ ತಪ್ಪು ಅಭಿಪ್ರಾಯವನ್ನು ಪಡೆದು ಬಿಡ್ತಾರೆ. ಮುಕ್ತಿ ಮೋಕ್ಷ, ಓ ಏನೋ ಲೀನ, ಅದು ಇದು. ಏನೂ ಇಲ್ಲ. ಮುಕ್ತಿ ಅಂದ್ರೆ ಏನು? ಭಗವಂತನ ಸೇವೆಗಳನ್ನು ಮಾಡುವುದು 24 ಗಂಟೆ. ಅದ್ರಲ್ಲಿ ಏನಾದ್ರೂ ಕಷ್ಟ ಇದೆಯಾ? ಇಲ್ಲಿ ದೇವಸ್ಥಾನಕ್ಕೆ ಬರ್ತೇವೆ, ಎಷ್ಟು ಸೇವೆಗಳನ್ನು ನಾವು ಮಾಡ್ತೇವೆ. ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ವೈಕುಂಠಕ್ಕೆ ಹೋಗಿ ಅಲ್ಲಿ ಕೂಡ ಸೇವೆಗಳನ್ನು ಮಾಡುವುದು 24 ಗಂಟೆ. ಇಲ್ಲಿ ನಾವು ಪ್ರಾಕ್ಟೀಸ್ ಗಳನ್ನು ಮಾಡಿದಾಗ, ಟ್ರೈನಿಂಗ್ಸ್ ಗಳನ್ನು, ತರಬೇತಿಗಳನ್ನು ತೆಗೆದುಕೊಂಡಾಗ ವೈಕುಂಠಕ್ಕೆ ಅಲ್ಲಿ ಹೇಗೆ ಸೇವೆಗಳನ್ನು ಮಾಡುವ ಆ ತರಬೇತಿ ಇಲ್ಲಿ ಸಿಕ್ಕಿತು. ವೈಕುಂಠಕ್ಕೆ ಹೋಗಿ ಮತ್ತೆ ಅಲ್ಲಿ ಸೇವೆಗಳನ್ನೇ ಮಾಡುವುದು, ಭಗವಂತನ ಸೇವೆಗಳನ್ನೇ ಮಾಡುವುದು. ಅದನ್ನೇ ಇಲ್ಲಿ ಜಯ ವಿಜಯರು ಮಾಡ್ತಾ ಇದ್ರು. ಅವರು ಸೇವೆಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಏನ್ ಮಾಡುವುದು? ಕುಮಾರರು, ಈಗ ಏನು ಕುಮಾರರು ಬಂದಿದ್ದಾರೆ. ನಾವು ಹಿಂದಿನ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಏನು ಕುಮಾರರು 6 ದ್ವಾರಗಳನ್ನು ಸಂಪೂರ್ಣವಾಗಿ ಅದು ಮುಗಿಸಿ ಆಮೇಲೆ 7ನೇ ದ್ವಾರಕ್ಕೆ ಬಂದಾಗ ಜಯ ವಿಜಯರು ಅವರನ್ನು ನಿಲ್ಲಿಸ್ತಾರೆ. ಆದ್ರೆ ಜಯ ವಿಜಯರು ಅವರನ್ನು ನಿಲ್ಲಿಸಬೇಕಾದ್ರೆ ಅವರು ತಮ್ಮ ಸೇವೆಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ 4 ಕುಮಾರರಿಗೆ ಯಾತಕ್ಕಾಗಿ ಸಿಟ್ಟು ಬಂತು ಅಂದ್ರೆ, ವೈಕುಂಠದಲ್ಲಿ ನಮಗೆ ಯಾವಾಗ್ಲೂ ವೆಲ್ಕಮಿಂಗ್ ಅಂದ್ರೆ ಏನು? ಸ್ವಾಗತವನ್ನು ಮಾಡ್ಬೇಕು. ಯಾರಾದ್ರೂ ಬ್ರಾಹ್ಮಣರು ಬಂದ್ರೆ ಅಥವಾ ವೈಷ್ಣವರು ಬಂದ್ರೆ ಸ್ವಾಗತವನ್ನು ಮಾಡ್ಬೇಕು. ಅದನ್ನು ಬಿಟ್ಟು ನೀವು ತಡಿತಾ ಇದ್ದೀರಿ. ಇದು ವೈಕುಂಠದ ಭಾವ ಅಲ್ಲ. ನೀವು ವೈಕುಂಠದಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ. ನೀವು ಅವರು ಸೇವೆಗಳನ್ನು ಮಾಡ್ತಾ ಇರ್ಬೋದು, ಆದ್ರೆ ಯು ಆರ್ ನಾಟ್ ವೆಲ್ಕಮಿಂಗ್ ಬ್ರಾಹ್ಮಣಾಸ್ ಆರ್ ಅವರು ಇನ್ನೂ ವೈಷ್ಣವರಾಗಿರ್ಲಿಲ್ಲ. ಯಾಕಂದ್ರೆ ಅವರು ಈ ಏನದು ಬ್ರಹ್ಮನ್ ರಿಯಲೈಸೇಷನ್ ಅಂದ್ರೆ ಇನ್ನು ಅವರು ಭಗವಂತನ ನಿರಾಕಾರ ರೂಪಕ್ಕೆ ಆಕರ್ಷಿತರಾಗಿದ್ರು. ಇನ್ನು ಸಾಕಾರ ರೂಪ ಗೊತ್ತಿತ್ತು, ಬ್ರಹ್ಮದೇವ ವರ್ಣನೆಯನ್ನು ಮಾಡಿದ್ದ, ಆದ್ರೆ ಇನ್ನು ಸಾಕಾರ ರೂಪಕ್ಕೆ ಆಕರ್ಷಿತರಾಗಿರ್ಲಿಲ್ಲ. ಬ್ರಹ್ಮವಾದಿಗಳಾಗಿದ್ರು. ಸೊ ಬ್ರಹ್ಮವಾದಿಗಳಾಗಿದ್ದು ಬಂದಿದ್ರು. ಆದ್ರೆ ವೈಕುಂಠದಲ್ಲಿ ಜಯ ವಿಜಯರು ತಡೆದಾಗ ಬ್ರಾಹ್ಮಣರಿಗೆ ಎಂಟ್ರೆನ್ಸ್ ಕೊಡ್ತಾ ಇಲ್ಲ. ಏನ್ ಮಾಡ್ತಾರೆ? ಶಾಪವನ್ನು ಕೊಡ್ತಾರೆ. ಯಾರಿಗೆ? ಜಯ ವಿಜಯರಿಗೆ. ಸೊ ಈ ಜಯ ವಿಜಯರು ತತ್ಕ್ಷಣವೇ ಅವರು ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ನಮ್ಗೆ ಶಾಪ ಕೊಡ್ತೀರಾ, ನಾವು ಯಾರು ವೈಕುಂಠದಲ್ಲಿದ್ದೇವೆ, ಇಲ್ಲ ಆತರ ಇಲ್ಲ. ತತ್ಕ್ಷಣವೇ ಏನ್ ಬೇಡ್ತಾರೆ? ನೀವು ಶಾಪವನ್ನು ಕೊಟ್ಟಿದ್ದೀರಾ, ಆದ್ರೆ ಒಂದು ವರದಾನವನ್ನು ಕೊಡಿ. ಏನು ಅಂದ್ರೆ, ನಾವು ಭೌತಿಕ ಲೋಕಕ್ಕೆ ಹೋದಾಗ ನಾವು ಭಗವಂತನನ್ನು ಮರಿಬಾರದು. ನೋಡಿ ಅವರ ಎಕ್ಸಾಲ್ಟೆಡ್ ಪ್ರಜ್ಞೆ ಹೇಗಿದೆ. ನಾವು ಇಲ್ಲಿ ಭಗವಂತನನ್ನು ನೆನ್ಪಿಟ್ಕೊಳ್ಳಿಕ್ಕೆ ನಾವು ಕಷ್ಟಪಡ್ತೇವೆ. ಆದ್ರೆ ಎಷ್ಟು ಜಪ ಮಾಡ್ತೇವೆ, ಬೇರೆ ಬೇರೆ ಸೇವೆಗಳನ್ನು ಮಾಡ್ತೇವೆ. ಭಗವಂತನ ನೆನ್ಪಿಟ್ಕೊಳ್ಳಿಕ್ಕೆ ನಾವು ಪ್ರಯಾಸವನ್ನು ಮಾಡ್ಬೇಕು. ಆದ್ರೆ ಅವರು ಏನು ಕೇಳ್ತಾ ಇದ್ದಾರೆ? ನಾವು ಭಗವಂತನನ್ನು ಮರಿಬಾರದು. ಯಾವಾಗ ಅಸುರರಾದ್ರೂ ಕೂಡ ನಾವು ಭಗವಂತನನ್ನು ಮರಿಬಾರದು. ಯಾವ ರೀತಿಯ ಪ್ರಜ್ಞೆ ಇದೆ ವೈಕುಂಠದಲ್ಲಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬಹುದು. ಸೊ ಆದ್ರಿಂದ ಸತ್ಕ್ಷಣವೇ ಅವರು ಈ ಪ್ರಾರ್ಥನೆಯನ್ನು ಮಾಡಿದಾಗ ಕುಮಾರರಿಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಓ, ಈ ರೀತಿಯ ಪ್ರಜ್ಞೆಯನ್ನು ಹೊಂದಿದ್ದಾರೆ ಅಂತ. ಆದ್ರೆ ಅದೇ ಕ್ಷಣದಲ್ಲಿ ವಿಷ್ಣು ನಾರಾಯಣ ಅವನಿಗೆ ಗೊತ್ತಾಯ್ತು, ಏನು ದ್ವಾರದಲ್ಲಿ ಏನೋ ನಡೀತಾ ಇದೆ. ತತ್ಕ್ಷಣವೇ ಅವನು ಲಕ್ಷ್ಮಿಯ ಜೊತೆ ಅಲ್ಲಿಗೆ ಬರ್ತಾನೆ. ಇದನ್ನು ನಾವು ಲಾಸ್ಟ್ ಚಾಪ್ಟರ್ ಇದರಲ್ಲಿ ನೋಡಿದ್ವಿ. ಆಮೇಲೆ ಅವನು ಏನು ಹೇಳ್ತಾನೆ? ವಿಷ್ಣು ಅಥವಾ ನಾರಾಯಣನನ್ನು ನೋಡಿದ ತಕ್ಷಣ ಇವರು ಆ ವಿಷ್ಣುವಿನ ಪಾದಕಮಲಗಳಲ್ಲಿ ಏನಿತ್ತು? ತುಳಸಿ ದಳ. ಅದನ್ನು ತುಳಸಿ ಯಾವಾಗ್ಲೂ ವಿಷ್ಣುವಿನ ಪಾದಕಮಲದಲ್ಲೇ ಇರ್ತಾಳೆ. ಆಮೇಲೆ ಇನ್ನೊಂದು ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಶುದ್ಧ ಭಕ್ತರಾಗಿರ್ತಾರೆ. ಎಷ್ಟು ಜನರಿಗೆ ಇದು ನೋಡಿರ್ಬೋದು, ಹೆಚ್ಚಿನ ಜನರು ಈ ರೀತಿ ಭಾವಿಸ್ತಾರೆ. ಏನು ಅಂದ್ರೆ, ತುಳಸಿಗೆ ಜಾಸ್ತಿ ಸ್ಮೆಲ್ ಇಲ್ಲ ಅಂತ, ಪರಿಮಳ ಇಲ್ಲ ಅಂತ. ಆದ್ರೆ ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಶುದ್ಧ ಭಕ್ತರಾಗಿರ್ತಾರೆ, ಶುದ್ಧ ಭಕ್ತರು, ಅವರಿಗೆ ಆ ಪವಿತ್ರವಾದ ಮತ್ತೆ ತುಂಬಾ ಸುಗಂಧವಾದ ತುಳಸಿಯ ಪರಿಮಳ, ಸುಗಂಧ ಏನಿದೆ ಅದನ್ನು ಅವರು ಆ ಸ್ಮೆಲ್ ಮಾಡ್ಲಿಕ್ಕೆ ಆಗ್ತದೆ.
ಅದರಿಂದ ಜಾಸ್ತಿ ಜಾಸ್ತಿ ಶುದ್ಧರಾಗ್ತಾ ಹೋದ ಹಾಗೆ ತುಳಸಿಯ ಸುಗಂಧ ಅದನ್ನು ನಾವು ಪರ್ಸೀವ್ ಅಂದ್ರೆ ಅದನ್ನು ನಾವು ಸೇವಿಸಬಹುದು, ಅಥವಾ ಅದು ನಮಗೆ ಗ್ರಹಣೆ ಆಗ್ತದೆ. ಆದ್ರೆ ನಾವು ಹೆಚ್ಚು ಪಾಪಯುಕ್ತರಾಗಿದ್ದು ಅಥವಾ ಕಲುಷಿತ ಭಾವವನ್ನು ಹೊಂದಿದ್ರೆ ತುಳಸಿ ಅವಳನ್ನು ರಿವೀಲ್ ಮಾಡುವುದಿಲ್ಲ. ಎಷ್ಟೊಂದು ಜನ ಅದನ್ನು ತುಂಬಾ ರಫ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಪ್ರಜ್ಞೆ ಸರಿಯಾಗಿ ಇರುವುದಿಲ್ಲ. ಸೊ ಆದ್ರೆ ತುಳಸಿ ಅವಳ ಏನು ಆ ಸುಗಂಧ ಪಾದಕಮಲದಲ್ಲಿ ಇದೆ, ಅದನ್ನು ಸೂಸ್ತಾರೆ. ಅದು ಅಷ್ಟೇ ಅಲ್ಲ, ಭಗವಂತನ ದೇಹದಿಂದ ಕೂಡ ತುಂಬಾ ಸುಗಂಧ ಬರ್ತಾ ಇದೆ. ಯಾಕಂದ್ರೆ ಭಗವಂತನ ದೇಹ ಕೂಡ ಸುಗಂಧ ಭರಿತವಾಗಿದೆ. ಇದು ಎರಡನ್ನು ಅವರು ಆಸ್ವಾದನೆ ಮಾಡಿದಾಗ ಅವರು ಬ್ರಹ್ಮವಾದಿಗಳಿಂದ ತಕ್ಷಣವೇ ಭಗವಂತನ ಪರ್ಸನಲ್ ಫೀಚರ್ಸ್ ಅಂದ್ರೆ ಭಗವಂತನ ದಿವ್ಯ ಸಚ್ಚಿದಾನಂದ ರೂಪಕ್ಕೆ ಆಕರ್ಷಿತರಾಗಿ ಬಿಟ್ರು. ತಕ್ಷಣವೇ ಈಗ ಭಕ್ತರಾಗಿ ಬಿಟ್ಟಿದ್ದಾರೆ. ಸೊ ಇಷ್ಟು ಭಕ್ತರಾಗಿ ಬಿಟ್ಟು ಭಗವಂತನಿಗೆ ಗ್ಲೋರಿಫೈ ಮಾಡ್ತಾರೆ. ಭಗವಂತ ನಿನ್ನನ್ನು ಭಕ್ತಿ ಯೋಗದಿಂದ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಇದನ್ನು ನಾವು ಇಂದಿನ ಅಧ್ಯಾಯಗಳಲ್ಲಿ ನೋಡಿದ್ವಿ. ಇವತ್ತಿನ ಅಧ್ಯಾಯದ ಏನು ಅಂದ್ರೆ, ಅಧ್ಯಾಯದ ಹೆಸರು ಕೊಟ್ಟಿದ್ದಾರೆ ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ ಅಂತ. ಆದ್ರೆ ಇಲ್ಲಿ ಬೇಸಿಕಲಿ ಭಗವಂತ 2-12 ಶ್ಲೋಕಗಳ ತನಕ ಅಪಾಲೋಜೈಸ್, ಏನು ಕ್ಷಮೆಯನ್ನು ಕೇಳ್ತಾ ಇದ್ದಾನೆ ಕುಮಾರರ ಹತ್ರ. ಆಮೇಲೆ 13-15 ಶ್ಲೋಕ ಸಿಚುವೇಶನ್ ಆಫ್ ಕುಮಾರಸ್, ಅಂದ್ರೆ ಕುಮಾರರು ಭಗವಂತನ ಈ ಕ್ಷಮಾ ಯಾಚನೆಯನ್ನು ಮಾಡಿದಾಗ ಭಗವಂತ ಅವರಿಗೆ ಆಶ್ಚರ್ಯ ಆಯ್ತು. ದೇವೋತ್ತಮ ಪರಮ ಪುರುಷನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾರಾಯಣ ಅವನು ಈ ರೀತಿ ಕ್ಷಮೆಯನ್ನು ಯಾಚನೆ ಮಾಡ್ತಾ ಇದ್ದಾನೆ, ಇದು ಹೇಗೆ ಸಾಧ್ಯ ಅಂತ. ಅದನ್ನು ಹೇಗೆ ಅಂತ ನೋಡೋಣ. ಆಮೇಲೆ 16-25 ಕುಮಾರರು ನಾರಾಯಣನನ್ನು ಅವನ ಗ್ಲೋರಿಫೈ ಅಂದ್ರೆ ಅವನ ಮಹಿಮೆಗಳನ್ನು ವರ್ಣಿಸ್ತಾರೆ. ಆಮೇಲೆ 26-32 ಲಾರ್ಡ್ ರೀಕನ್ಸೈಲ್ಸ್, ಅಂದ್ರೆ ಮತ್ತೆ ಹೇಳ್ತಾನೆ ಏನು, ನೀವು ಕೊಟ್ಟಿರೋ ಶಾಪವನ್ನು ನಾನು ನಲ್ಲಿಫೈ ಮಾಡ್ಬೋದು, ನನಗೆ ಆ ಸಾಮರ್ಥ್ಯ ಇದೆ, ಆದ್ರೆ ನಾನು ಅದನ್ನು ನಲ್ಲಿಫೈ ಮಾಡುವುದಿಲ್ಲ. ಯಾತಕ್ಕಾಗಿ ಅಂತ ಅವನು ಮತ್ತೆ ಕಾರಣಗಳನ್ನು ಕೊಡ್ತಾನೆ. ಆಮೇಲೆ ಕೊನೆಯ ಸೆಕ್ಷನ್ ಏನಿದೆ 33-37 ಬ್ರಹ್ಮದೇವ ದೇವತೆಗಳಿಗೆ ಏನು ಹೇಳ್ತಾನೆ, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಭಗವಂತನ ಇಚ್ಛೆಯಿಂದ ದ್ವಿತೀಯ ಗರ್ಭದಲ್ಲಿ ಇದ್ದಾರೆ. ಸೊ ಈ ಕತ್ತಲು ಪಸರಿಸಿದೆ, ನನ್ನಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇದು ಭಗವಂತನ ಇಚ್ಛೆ, ದೇವೋತ್ತಮ ಪರಮ ಪುರುಷ ನಾರಾಯಣನ ಇಚ್ಛೆ, ಆದ್ರಿಂದ ನಾನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅದು. ಆಮೇಲೆ ಅವನು ಏನ್ ಹೇಳ್ತಾನೆ, ಕೇವಲ ನಾವು ಪ್ರತಿ ಹೆಜ್ಜೆಯಲ್ಲೂ ಭಗವಂತನ ಆಶ್ರಯವನ್ನು ಮಾತ್ರ ಪಡಿಬಹುದು, ಅದಕ್ಕಿಂತ ಹೆಚ್ಚು ಏನ್ ಮಾಡ್ಬೋದು. ನಾವು ಈ ರೀತಿ ಭೌತಿಕ ಲೋಕದಲ್ಲಿ ಏನು ನಾವು ಭಾವಿಸ್ತೇವೆ, ಎಲ್ಲ ನನ್ನ ಸಾಮರ್ಥ್ಯದಿಂದ ಆಗ್ತಾ ಇದೆ, ನಾನು ದುಡಿತಾ ಇದ್ದೇನೆ ಆದ್ರಿಂದ ದುಡ್ಡು ಬರ್ತಾ ಇದೆ. ನಮ್ಮ ಪ್ರಜ್ಞೆ ಹೇಗಿರ್ತದಂದ್ರೆ, ನಾನು ನನ್ನ ಪರಿವಾರವನ್ನು ನಾನು ಮೇಂಟೈನ್ ಮಾಡ್ತಾ ಇದ್ದೇನೆ, ಆಫೀಸಲ್ಲಿ ಕೆಲಸ. ಭಗವಂತಂದು ಏನಿದೆ, ನೀವು ಕೆಲವೊಮ್ಮೆ ಕೇಳಿ, ಅವರು ಭಗವಂತನ ಕರ್ಮವಾದಿಗಳೆಲ್ಲ ಹೇಳ್ತಾರೆ ಕರ್ಮದ ಪ್ರಕಾರ ದುಡ್ಡು ಬರ್ತಾ ಇದೆ, ಭಗವಂತನ ಪಾತ್ರ ಏನಿದೆ. ಸೊ ಈ ರೀತಿಯ ಪ್ರಜ್ಞೆಗಳನ್ನು ಹೊಂದಿರ್ತಾರೆ. ಆದ್ರೆ ಭಗವಂತನ ಸ್ಯಾಂಕ್ಷನ್ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಿರುವಾಗ ನಮ್ಮ ಸಾಮರ್ಥ್ಯ ಏನಿದೆ? ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಕೃಷ್ಣ, ಎಲ್ಲ ಶಕ್ತಿ ಈ ಬಲವಂತರಿದ್ದಾರೆ, ಅವರ ಬಲ ಯಾರು? ಕೃಷ್ಣ ತಾನೇ ಅಂತೀನಿ. ಈಗ ಇಲ್ಲಿ ಮಾತನಾಡ್ಲಿಕ್ಕೆ ಶಕ್ತಿ ಇದೆ ಅಥವಾ ಕೂತ್ಕೊಳ್ಳಿಕ್ಕೆ ಶಕ್ತಿ ಇದೆ. ಆಫ್ಟರ್ ನಾವು ಓಲ್ಡ್ ಏಜ್ ಅಲ್ಲಿ ಆದಾಗ ಎಷ್ಟೊಂದು ಜನ ಬೆಡ್ ರಿಡ್, ನಮ್ ಕೂತ್ಕೊಳ್ಳಿಕ್ಕೆ ಶಕ್ತಿ ಸಹ ಇರುವುದಿಲ್ಲ. ಭಗವಂತ ಶಕ್ತಿ ಕೊಟ್ರೆ ಶಕ್ತಿ ಇದೆ, ಕೂತ್ಕೊಳ್ಳೋ ಶಕ್ತಿ ಇದೆ, ಕೇಳುವ ಶಕ್ತಿ ಇದೆ, ಮಾತನಾಡುವ ಶಕ್ತಿ ಇದೆ. ಆದ್ರೆ ಭಗವಂತನನ್ನು ಪ್ರತಿ ಹೆಜ್ಜೆಯಲ್ಲಿ ನಾವು ನೋಡುವುದಿಲ್ಲ. ಒಂದು ನಿರ್ಜಲ ಉಪವಾಸ ಮಾಡಿದ್ರೆ, ಒಂದು ನಿರ್ಜಲ ಉಪವಾಸ ಮರುದಿನ ಒಂದೊಂದು ತೊಟ್ಟು ನೀರಿಗಾಗೂ ನಾವು ಎಷ್ಟು ಹಾತೊರಿತೀವಿ. ಭಗವಂತ ಒಂದೇ ದಿನ ನೀರು ಕೊಡ್ಲಿಲ್ಲ ಅಂದ್ರೆ.
ಸೊ ನಮ್ಮ ಸ್ಥಾನ ಏನು ನಾವು ಅರ್ಥ ಮಾಡ್ಕೊಳ್ಬಹುದು. ಅಥವಾ ಅದು ಒಂದು ದಿನದ ವಿಷಯ ಆಯ್ತು. ಈಗ ಗಾಳಿ ಎಷ್ಟು 10 ಸೆಕೆಂಡ್, ಅದು 1 ನಿಮಿಷ ಇಲ್ಲ, ಗಾಳಿ ಇಲ್ಲ, ಇಲ್ಲಿ ಗಾಳಿ ಇಲ್ಲ ಅಂತ ಇಟ್ಕೊಳ್ಳೋಣ, ಏನಾಗ್ತದೆ, ನಮ್ಮ ಪರಿಸ್ಥಿತಿ ಏನಿರ್ತದೆ. ಸೊ ಆದ್ರೆ ಭಗವಂತ ಹೆಜ್ಜೆ ಹೆಜ್ಜೆಯಲ್ಲೂ ಎಲ್ಲವನ್ನೂ ನೀಡ್ತಾ ಇದ್ದಾನೆ. ಗಾಳಿ ನೀಡ್ತಾ ಇದ್ದಾನೆ, ಬೆಳಕು ನೀಡ್ತಾ ಇದ್ದಾನೆ, ನೀರು, ಆಹಾರ, ನಮ್ಗೆ ವಸ್ತ್ರ, ನಮ್ಮ ಪರಿವಾರವನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ. ನಾವು ಭಗವಂತನಿಗೆ ಎಷ್ಟು ಕೃತಜ್ಞತೆಯನ್ನು ನಾವು ತೋರಿಸ್ಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಸರ್. ಸೊ ದ್ರೌಪದಿ ಅದನ್ನೇ ಅವರು ರಕ್ಷಣೆ ಮಾಡ್ತಾರೆ, ಇವ್ರು ರಕ್ಷಣೆ ಮಾಡ್ತಾರೆ. ಆದ್ರೆ ಕೊನೆಗೆ ಗೊತ್ತಾಯ್ತು ಏನು, ಕೇವಲ ಐ ಆಮ್ ಕಂಪ್ಲೀಟ್ಲಿ ಹೆಲ್ಪ್ಲೆಸ್ ವಿದೌಟ್ ಕೃಷ್ಣ. ಸೊ ಆ ಭಾವನೆ ಇರಬೇಕು, ಏನು, ನಾನು ಭಗವಂತನ ಕೃಪೆ ಇಲ್ಲದೆ ಸಂಪೂರ್ಣವಾಗಿ ನಿಸ್ಸಹಾಯಕ, ಏನೂ ನಡೆಯುವುದೇ ಇಲ್ಲ. ಶಕ್ತಿನೂ ಅವನೇ ನೀಡ್ತಾನೆ, ನೋಡ್ಲಿಕ್ಕೆ, ಮಾತನಾಡ್ಲಿಕ್ಕೆ ಎಲ್ಲ. ಎಷ್ಟೊಂದು ಈ ದೊಡ್ಡ ದೊಡ್ಡ ವಿಜ್ಞಾನಿಗಳು ಸ್ಪೇಸ್ ರಾಕೆಟ್ಸ್ ಗಳನ್ನು, ಮಿಸೈಲ್ಸ್ ಗಳನ್ನೆಲ್ಲ ಮಾಡ್ತಾರೆ. ಮಿಸೈಲ್ಸ್ಗಳು ವೆರಿ ಪ್ರೌಡ್. USA ಪ್ರೆಸಿಡೆಂಟ್ ಆದಾಗ ಅವರಿಗೆ ತಲೆ ಮೇಲೆ 4 ಕೋಡ್ ಬರ್ತದೆ. ಆಮೇಲೆ ತಾವೇ ಏನೋ ನಿಯಂತ್ರಕರು ಅಂತ. ಒಂದು ಸಣ್ಣ ಸುನಾಮಿ ಸಾಕು, ಸುನಾಮಿ ಅಥವಾ ಈ ಟೊರ್ನೆಡೋಸ್ಗಳು, ಅದು ಭಗವಂತ ಅದನ್ನು ಆಚೆ ನೋಡುದು ಕೂಡ ಇಲ್ಲ. ಅದು ಭಗವಂತನ ಏನು, ಮಹಾವಿಷ್ಣುವಿನ ಸೈಜ್ ನೋಡಿದಾಗ ಅವನ ಇದು, ಈ ಭೂಮಿನೇ ಒಂದು ಸಣ್ಣ ಸಾಸಿವೆ ಕಾಳು ಇದ್ದಾಗೆ, ಬ್ರಹ್ಮಾಂಡನೇ ಸಾಸಿವೆ ಕಾಳು ಅಂತ ಹೋಲಿಸಿದ್ದಾರೆ. ಅದರಲ್ಲಿ ಭೂಮಿಯಲ್ಲಿ ಒಂದು ಸಣ್ಣ USA. ಆ USA ಅಲ್ಲಿ ಅವನು 3-4 ವರ್ಷ ಅಥವಾ 5 ವರ್ಷಕ್ಕೆ ಈ ಅಧಿಕಾರವನ್ನು ಪಡೆದಿರ್ತಾರೆ. ಆದ್ರೆ ಆ ಮಿಥ್ಯಾಹಂಕಾರ ಹೇಗಿದೆ ಅಂದ್ರೆ, ನಾನೇ ನಿಯಂತ್ರಕ ಇದ್ದಾರೆ. ಸೊ ಇದು ದೇವಲೋಕದಲ್ಲೂ ಇದೆ, ಬರೇ ಇಲ್ಲಿ ಅಂತಲ್ಲ. ಸೊ ಹೇಳುವ ತಾತ್ಪರ್ಯ ಏನು ಅಂದ್ರೆ, ಸೊ ಭಗವಂತ ಈ ಎಲ್ಲ ಶಕ್ತಿಯನ್ನು ಅಥವಾ ಎಲ್ಲ ಸಾಮರ್ಥ್ಯ, ಎಲ್ಲ ನಮ್ಮ ನೆಸೆಸಿಟೀಸ್ಗಳು, ಬೇಸಿಕ್ ನೆಸೆಸಿಟೀಸ್ಗಳು ಎಲ್ಲವನ್ನೂ ಅವನೇ ಪೂರೈಕೆಯನ್ನು ಮಾಡ್ತಾ ಇದ್ದಾನೆ. ಆದ್ರೆ ಅಂತಹ ಭಗವಂತ ವಿನಮ್ರ ಭಾವವನ್ನು ಸಹ ಹೊಂದಿದ್ದಾನೆ. ಸೊ ಅದನ್ನೇ ನಾವು 2ರಿಂದ 12ನೇ ಶ್ಲೋಕ ತನಕ ನೋಡ್ತಾ ಇದ್ದೀವಿ. ಏನು ಅಂದ್ರೆ, ಅಂತಹ ಭಗವಂತ ಅವನು ಕ್ಷಮೆಯಾಚನೆಯನ್ನು ಕೂಡ ಯಾವ ರೀತಿ ಮಾಡ್ತಾ ಇದ್ದಾನೆ. ಸ್ವಲ್ಪ ಇದು ಫಿಲಾಸಫಿಕಲ್, ತಾತ್ವಿಕವಾಗಿ ಇದೆ. ಆದ್ರೆ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ಶ್ಲೋಕಗಳನ್ನು ಓದೋಣ. ಅವರು ಈಗ ಜಯ ವಿಜಯರು ಮಹಾ ಅಪರಾಧವನ್ನು ಎಸಗಿದ್ದಾರೆ ಅಂತ, ಅದನ್ನು ವಿಷ್ಣು ನಾರಾಯಣ ಏನ್ ಮಾಡ್ತಾ ಇದ್ದಾನೆ, ನಾನು ಅದನ್ನು ಅನುಮೋದಿಸುತ್ತೇನೆ, ಐ ಅಕ್ಸೆಪ್ಟ್ ಇಟ್, ನಾನು ಅದನ್ನು ಅನುಮೋದಿಸ್ತೇನೆ, ಯಾಕಂದ್ರೆ ಅವರು ನನ್ನ ಸೇವಕರು. ಸೊ ರಿಯಲ್ ಮಾಸ್ಟರ್ ಅಂದ್ರೆ ಅದೇ ರೀತಿ ಇರ್ತಾನೆ, ಏನು, ತನ್ನ ಸೇವಕರ ಪರವಾಗಿ ಅವನು ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. ಇದು ನಿಜವಾದ ನಾಯಕರು. ಆದ್ರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದ್ರೆ ಎಲ್ಲರ ಹಿತಕ್ಕಾಗಿ ಮಾಡ್ತಾನೆ. ನರಸಿಂಹದೇವ ಕೋಪವನ್ನು ಮಾಡಿದ, ಆದ್ರೆ ಕೋಪ ಮಾಡಿದಾಗ ಜಗತ್ತಿಗೆ ಮಂಗಲ ಆಯ್ತು, ಕಲ್ಯಾಣ ಆಯ್ತು. ಸೊ ಆ ರೀತಿಯ ಮಾಸ್ಟರ್ ಇರಬೇಕು. ಮಾಸ್ಟರ್ ಅಂದ್ರೆ ಯಾವಾಗ್ಲೂ ಬೇರೆಯವರ ಹಿತೈಷಿಯಾಗಿ ಇರಬೇಕು. ಸೊ ಆದ್ರಿಂದ ಇದು ನಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ಮಾಸ್ಟರ್ ಸರ್ವೆಂಟ್, ಈ ರಿಲೇಶನ್ಶಿಪ್, ಸಂಬಂಧ ಏನಿದೆ ಭಗವಂತನ ಮತ್ತು ಭಕ್ತರ ಜೊತೆಗೆ ಇದೆ, ಅದು ತುಂಬಾ ಮಧುರವಾದ ಸಂಬಂಧ. ಯಾತಕ್ಕಾಗಿ ಅಂದ್ರೆ, ಭಗವಂತ ತಾನು ಲೀಡರ್ ಅಂತ ಯಾರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಆ ಸಂಬಂಧ ಎಷ್ಟು ಪ್ರೇಮಮಯವಾದ ಸಂಬಂಧ ಇದೆ. ಸೊ ಅದಕ್ಕಾಗಿ ಹೇಳ್ತಾನೆ, ಅವರು ನನ್ನ ಸೇವಕರು, ನಾನು ಈ ಅಪರಾಧವನ್ನು ನಾನು ಹೊತ್ತುಕೊಳ್ತೇನೆ. ಸೊ ಇಲ್ಲಿ 4ನೇ ಅಧ್ಯಾಯ 3 ಮತ್ತು 4ನೇ ಅಧ್ಯಾಯದಲ್ಲಿ ಅವರಿಗೆ ನೀಡಿದ ಶಿಕ್ಷೆಯನ್ನು ನಾನು ಅನುಮೋದಿಸುತ್ತೇನೆ, ಈ ಅಪರಾಧವನ್ನು ನಾನು ಹೊತ್ತುಕೊಳ್ತೇನೆ ಅಂತ ಈ ರೀತಿ ಭಗವಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ಯಾವಾಗ್ಲೂ ಸೇವಕರು ಜಾಗರೂಕತೆಯಿಂದ ಅವರು ಜವಾಬ್ದಾರಿಯನ್ನು ಪಾಲಿಸಬೇಕು. ಅದು ನಮ್ಮ ದೇವಸ್ಥಾನದಲ್ಲಿ ಇರಬಹುದು, ಅಥವಾ ನಮ್ಮ ಆಫೀಸ್ ವರ್ಕ್ ಇರಬಹುದು. ಈ ಡಾಕ್ಟರ್ಸ್ಗಳು, ವೈದ್ಯರು, ಅವರಿಗೆ ಎಮರ್ಜೆನ್ಸಿ ಕೇಸ್ ಬಂದ್ರೆ ಅವರು ಸಹ ಎಷ್ಟು ಜವಾಬ್ದಾರಿಯುತವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ.
ಸೊ ಅದೇ ರೀತಿ ಬೇರೆ ಬೇರೆ ಇದರಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡುವುದಿರಬಹುದು ಅಥವಾ ನಮ್ಮ ಭಕ್ತಿ ಸೇವೆಗಳನ್ನು ಮಾಡುವುದಿರುವುದು, ಅದು ನಾವು ಜವಾಬ್ದಾರಿಯಿಂದ ಮಾಡಿದಾಗ ನಮ್ಮ ಮಾಸ್ಟರ್ ಯಾರಿರ್ತಾರೆ, ನಮ್ಮ ಅಥಾರಿಟೀಸ್ಗಳಿರ್ಬೋದು ಅಥವಾ ಟೆಂಪಲ್ ಪ್ರೆಸಿಡೆಂಟ್ಸ್ಗಳಿರ್ಬೋದು ಅಥವಾ ಗುರುಗಳು, ಆಧ್ಯಾತ್ಮಿಕ ಗುರುಗಳಿರ್ಬೋದು, ಅವರಿಗೆ ಕೀರ್ತಿ ಬರ್ತದೆ. ಆದ್ರೆ ಅದೇ ನಾವು ತಪ್ಪು ಮಾಡಿ ಏನೋ ಡಿಸ್ಸರ್ವಿಸ್ಗಳನ್ನು ಮಾಡಿದಾಗ ಅದು ನಾವು ಮತ್ತೆ ನಮ್ಮ ಸೇವೆ ಸರಿಯಾಗಿ ಆಗುವುದಿಲ್ಲ. ಸೊ ಅದು ಅಪಕೀರ್ತಿಯನ್ನು ಸಹ ತರ್ತದೆ ಮಾಸ್ಟರಿ. ಸೊ ಅದರಿಂದ ಇಲ್ಲಿ ನಾರಾಯಣ ಏನ್ ಹೇಳ್ತಾ ಇದ್ದಾನಂದ್ರೆ, ಸೇವಕನೊಬ್ಬನು ಮಾಡಿದ ತಪ್ಪು ಕೆಲಸವು ಜನಸಾಮಾನ್ಯರು ಅವನ ಒಡೆಯನನ್ನು ದೂರುವಂತೆ ಮಾಡುತ್ತದೆ. ಅವನ ಒಡೆಯ ಅಪಕೀರ್ತಿ ಒಡೆಯನಿಗೆ ಹೋಗ್ತದೆ. ಸೊ ಅದೇ ರೀತಿ ಈಗ ಜಯ ವಿಜಯರು ಅವರು ತಪ್ಪನ್ನು ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿ ಯಾರೊಬ್ಬನು ಅಂದ್ರೆ ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವ ಚಂಡಾಲನಾಗಿರ್ಲಿ, ಅವನು ನನ್ನ ಪ್ರಖ್ಯಾತಿಗಳ ವೈಭವವನ್ನು ಕಿವಿಯಲ್ಲೇ ಕೇಳಿದ್ದೇ ಆಗಿದ್ದರೆ ಕೂಡಲೇ ಶುದ್ಧನಾಗುವನು. ಅಂದ್ರೆ ಇವನ್ ಚಂಡಾಲ ನನ್ನ ಮಹಿಮೆಗಳ, ನಾರಾಯಣ ಹೇಳ್ತಾ ಇದ್ದಾರೆ, ನನ್ನ ಮಹಿಮೆಗಳ ವರ್ಣನೆಯನ್ನು ಚಂಡಾಲ ಕೇಳಿದ್ರೂ ಕೂಡ ಸಂಪೂರ್ಣನಾಗಿ ಶುದ್ಧನಾಗ್ತಾನೆ. ನೀವೀಗ ನಿಸ್ಸಂದೇಹವಾಗಿ ಸಾಕ್ಷಾತ್ಕಾರವನ್ನು ಪಡೆದಿದ್ದೀರಾ. ಏನು ಸಾಕ್ಷಾತ್ಕಾರ ಆಯ್ತು? ಮೊದಲು ಬ್ರಹ್ಮನ್ ಸಾಕ್ಷಾತ್ಕಾರ ಆಗಿತ್ತು. ತುಳಸಿಯ ಆ ಸುಗಂಧ ಮತ್ತು ಅವನ ದಿವ್ಯ ದೇಹದಿಂದ ಬಂದಂತ ಸುಗಂಧ, ಇದನ್ನು ಅವರು ಸೇವನೆ ಮಾಡಿ ಅವರು ಭಗವಂತನ ಸಾಕ್ಷಾತ್ಕಾರ ಆಗಿದೆ, ಭಗವಾನ್ ಸಾಕ್ಷಾತ್ಕಾರ ಆಗಿದೆ ಈಗ. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಮತ್ತೆ ಈ 7ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಯತ್ಸೇವಯ ಚರಣ ಪದ್ಮ ಪವಿತ್ರ ರೇಣುಂ ಸದ್ಯಕ್ಷತಾಕಿಲಮಲಂ ಪ್ರತಿ ಲಬ್ಧಶೀಲಂ ನ ಶೀರ್ವಿರಕ್ತಮಪಿ ಮಾಂ ವಿಜಹಾತಿ ಯಸ್ಯ ಪ್ರೇಕ್ಷಾಲವಾರ್ತರಿತರೆ ನಿಯಮಾನ್ ವಹಂತಿ. ನಾನು ಭಕ್ತರ ಸೇವಕನಾಗಿರುವುದರಿಂದ ನನ್ನ ಪಾದಕಮಲಗಳು ಪವಿತ್ರವಾಗಿವೆ. ಇದು ಎಂತಹ ಮಾತು! ಸರಿಯಾಗಿ ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ಕೇಳಿ. ಯಾರು ಹೇಳ್ತಾ ಇದ್ದಾನೆ? ಭಗವಂತ ಹೇಳ್ತಾ ಇದ್ದಾನೆ, ನಾನು ನನ್ನ ಭಕ್ತರ ಸೇವಕನಾಗಿರುವುದರಿಂದ ನನ್ನ ಪಾದಕಮಲಗಳು ಪವಿತ್ರವಾಗಿದೆ. ಭಕ್ತರ ಕೃಪೆಯಿಂದ ನನ್ನ ಪಾದಕಮಲಗಳು ಪವಿತ್ರವಾಗಿದೆ. ಇದು ಒಂದು. ನನಗೆ ಭಾಗ್ಯಲಕ್ಷ್ಮಿಯೊಂದಿಗೆ ಯಾವ ಅನುರಕ್ತಿಯೂ ಇಲ್ಲ. ಅಂದ್ರೆ ಲಕ್ಷ್ಮಿಗೆ ನಾನು ಅಟ್ರಾಕ್ಟ್ ಆಗಿಲ್ಲ. ಎಲ್ಲ ಪ್ರಪಂಚದ ಈ ಬ್ರಹ್ಮಾಂಡದ ಎಲ್ಲರೂ ಲಕ್ಷ್ಮಿಗೆ ಅಟ್ರಾಕ್ಟ್ ಆಗಿದ್ದಾರೆ. ಅದು ಭಗವಂತ ಹೇಳ್ತಾ ಇದ್ದಾನೆ, ನಾನು ಅನುರಕ್ತಿಯನ್ನು ಹೊಂದಿಲ್ಲ. ಆದ್ರೆ ಅವಳು ನನ್ನನ್ನು ತೊರೆಯುತ್ತಾ ಇಲ್ಲ. ಶಿ ಈಸ್ ನಾಟ್ ಲೀವಿಂಗ್ ಮೀ. ಸೊ ಅವಳು ನನ್ನ ಅನುಗ್ರಹವನ್ನು ಸಂಪಾದಿಸುವುದಕ್ಕಾಗಿ ಪುಣ್ಯವ್ರತಗಳನ್ನು ಆಚರಿಸ್ತಾಳೆ. ಸೊ ಈ ರೀತಿ ಲಕ್ಷ್ಮೀ ದೇವಿಯ ಸ್ಥಾನ ಇದನ್ನು ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲ, ಬ್ರಾಹ್ಮಣರ ಕೃಪೆಯಿಂದ ವೈಷ್ಣವರ ಪಾದಧೂಳಿಯನ್ನು, ಸರಿಯಾಗಿ ಕೇಳಿ, ಇದು ಸಹ ಅವರು ಭಗವಂತನ ಎಷ್ಟು ವಿನಮ್ರ ಭಾವ, ಇದನ್ನು ನಾವು ನೋಡ್ಬೋದು. ನಾನು ವೈಷ್ಣವರ ಪಾದಧೂಳಿಯನ್ನು ನನ್ನ ತಲೆಯ ಮೇಲೆ ಧರಿಸುವುದಾದರೆ ಬೇರೆಯವರು ಯಾತಕ್ಕಾಗಿ ನಿರಾಕರಿಸ್ತಾರೆ? ಭಗವಂತ ಹೇಳ್ತಾ ಇದ್ದಾನೆ, ವೈಷ್ಣವರ ಪಾದಧೂಳಿಯನ್ನು ನನ್ನ ತಲೆ ಮೇಲೆ ನಾನೇ ಧರಿಸ್ತೇನೆ. ಸೊ ಆದ್ರಿಂದ ಬ್ರಾಹ್ಮಣರ ಸ್ಥಾನವನ್ನು ಹೇಳ್ತಾ ಇದ್ದಾನೆ. ಏನು? ನಾನು ಬ್ರಾಹ್ಮಣರಿಗೆ ಅಧೀನ. ಸೊ ಇಲ್ಲಿ ಪರ್ಪಟಲ್ಲಿ ಶ್ರೀಲ ಪ್ರಭುಪಾದರು ಮುಂದೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದಿತ್ತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಭಗವಂತನಿಗೆ 2 ವಿಷಯಗಳು ತುಂಬಾ ಪ್ರಿಯವಾದದ್ದು. ಯಾವುದು? ಗೋವು ಮತ್ತು ಬ್ರಾಹ್ಮಣ. ಸೊ ತುಂಬಾ ಪ್ರಿಯ. ಸೊ ಅದಕ್ಕಾಗಿ ಅತ್ಯುನ್ನತ ಗ್ರಹದ ಹೆಸರು ಗೋಲೋಕ, ಗೋವುಗಳು, ಗೋಲೋಕ. ಸೊ ಆದ್ರಿಂದ ನಾನು ಇದನ್ನ ಅರ್ಥ ಮಾಡ್ಕೊಳ್ಬಹುದು, ಎಷ್ಟು ಭಗವಂತನಿಗೆ ಗೋವುಗಳು ಪ್ರಿಯ. ಅಷ್ಟೇ ಬ್ರಾಹ್ಮಣರು, ಗೋ ಬ್ರಾಹ್ಮಣ ಹಿತಾಯಚ್. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲ ಬ್ರಾಹ್ಮಣರ ಕೃಪೆಯಿಂದ. ಆಮೇಲೆ ಇನ್ನೊಂದು ಸುಂದರವಾಗಿ ಭಗವಂತ ಹೇಳ್ತಾ ಇದ್ದಾನೆ, ಬ್ರಾಹ್ಮಣರು, ಗೋವುಗಳು ಮತ್ತು ಆತ್ಮರಕ್ಷಣೆ ಇಲ್ಲದ ಜೀವಿಗಳು ನನ್ನ ಶರೀರವಾಗಿದ್ದಾರೆ. ಸೊ ಈಸ್ ಗಿವಿಂಗ್
ಸೋ ಮಚ್ ಅಂದ್ರೆ ಅಷ್ಟು ಅತ್ಯುನ್ನತವಾದ ಸ್ಥಾನಗಳನ್ನು ಗೋವುಗಳು ಮತ್ತೆ ಬ್ರಾಹ್ಮಣರಿಗೆ ಮತ್ತೆ ಆತ್ಮರಕ್ಷಣೆ ಇಲ್ಲದ ಜೀವಿಗಳಿಗೆ ಕೊಡ್ತಾ ಇದ್ದಾನೆ. ಅಂದ್ರೆ ತಾವು ಮಾಡಿದ ಪಾಪದಿಂದ ಯಾರ ನ್ಯಾಯ ತೀರ್ಮಾನ ಶಕ್ತಿ ಕುಂದಿರುವುದೇ ಅಂತಹವರು ಇವುಗಳನ್ನು ನನ್ನಿಂದ ಭಿನ್ನವೆಂದು ನೋಡ್ತಾರೆ. ಅಂದ್ರೆ ದುರದೃಷ್ಟಶಾಲಿಗಳಿಗೆ ಇದು ಅರ್ಥ ಆಗುವುದಿಲ್ಲ. ಭಗವಂತನಿಗೆ ಹೇಗೆ ಗೋವುಗಳು ಮತ್ತು ಬ್ರಾಹ್ಮಣರು ಪ್ರಿಯರು ಅಂತ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಬೇರೆ ಗೋಹತ್ಯೆಗಳನ್ನು ಮಾಡ್ತಾರೆ, ಬ್ರಾಹ್ಮಣರನ್ನು ನಿಂದಿಸ್ತಾರೆ. ಅದನ್ನೇ ಮುಂದೆ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ಮಾಡ್ತಾ ಇದ್ರು. ಆದ್ರೆ ಅವರು ಮಾಡ್ಬೇಕಾದ್ರೆ ಅವರಿಗೆ ಭಗವಂತನ ನೆನಪಿತ್ತು. ಆದ್ರೆ ಯಾವ ರೀತಿ ನೆನಪಿತ್ತು? ಆಂಗರ್, ಕೋಪದಿಂದ ನೆನಪು ಮಾಡ್ಕೊಳ್ತಾ ಇದ್ರು. ಮೊದಲು ವೈಕುಂಠದಲ್ಲಿ ಇರ್ಬೇಕಾದ್ರೆ ಪ್ರೇಮದಿಂದ ನೆನಪು ಮಾಡ್ಕೊಳ್ತಾ ಇದ್ರು. ಮತ್ತೆ ಭೌತಿಕ ಲೋಕಕ್ಕೆ ಬಂದ ಮೇಲೆ ಮುಂದೆ ನೋಡ್ತೇವೆ ಅದನ್ನು ಮುಂದಿನ ಅಧ್ಯಾಯಗಳಲ್ಲಿ. ಆದ್ರೆ ಅವರು ಕೋಪದಿಂದ ನೋಡ್ತಾರೆ. ಇಲ್ಲಿ ಬ್ರಾಹ್ಮಣರು ಮತ್ತು ಗೋವು ಈ ಹಿತದ ಬಗ್ಗೆ ಭಗವಂತ ನಾನು ಸದಾ ಕಾತರನಾಗಿರುತ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ಮುಂದೆ ಇದು 2 ಶ್ಲೋಕಗಳಲ್ಲಿ ಬ್ರಾಹ್ಮಣರನ್ನು ಪ್ರೀತಿಯ ಮಾತುಗಳಿಂದ ಹೊಗಳುತ್ತಾ ಭಗವಂತ ಸಮಾಧಾನಗೊಳಿಸ್ತಾರೆ. ಇದನ್ನು ಕೇಳಿ ಈಗ ಇಲ್ಲಿ ಬ್ರಹ್ಮದೇವ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಬ್ರಹ್ಮೋವಾಚ, ಬ್ರಹ್ಮದೇವ, ಋಷಿಗಳು ಕ್ರೋಧ ಸರ್ಪದಂಶಕ್ಕೆ ಒಳಗಾಗಿದ್ದರು. ಅವರ ಆತ್ಮಗಳಿಗೆ ವೇದ ಮಂತ್ರಗಳ ಮಾಲೆಯಂತಿದ್ದ ಭಗವಂತನ ಮನೋಹರವಾದ ಮತ್ತು ಜ್ಞಾನೋದಯ ಉಂಟು ಮಾಡುವ ಮಾತುಗಳನ್ನು ಕೇಳಿಯೂ ಬೇಸರವಾಗಲಿಲ್ಲ. ಬೇಸರವಾಗಲಿಲ್ಲ ಅಷ್ಟೇ ಅಲ್ಲ, ಋಷಿಗಳು ಅಂದ್ರೆ ಕುಮಾರರು ಅದನ್ನು ತೆರೆದ ಕಿವಿಗಳಿಂದ ಕೇಳಿದರು ಮತ್ತು ಭಗವಂತ ಏನು ಹೇಳ್ತಾ ಇದ್ದಾನೆ ಅದರ ಬಗ್ಗೆ ಚೆನ್ನಾಗಿ ವಿಚಾರ ಮಾಡಿದ್ರು. ಯಾಕೆ ಭಗವಂತ ಹೀಗೆ ಹೇಳ್ತಾ ಇದ್ದಾನೆ? ಬ್ರಾಹ್ಮಣರನ್ನು ಹೊಗಳ್ತಾ ಇದ್ದಾನೆ, ಗೋವುಗಳನ್ನು ಹೊಗಳ್ತಾ ಇದ್ದಾನೆ. ಭಗವಂತನ ಸಂಕಲ್ಪವೇನು ಎಂಬುದು ಕುಮಾರರಿಗೆ ಅರ್ಥ ಆಗ್ಲಿಲ್ಲ. ಯಾತಕ್ಕಾಗಿ ಹೇಳ್ತಾ ಇದ್ದಾನೆ, ವೈಷ್ಣವರ ಪಾದಕಮಲಗಳನ್ನು ನನ್ನ ತಲೆ ಮೇಲೆ ಇಡ್ತೇನೆ, ಬ್ರಾಹ್ಮಣರ ಕೃಪೆಯಿಂದ ನನ್ನ ಪಾದಕಮಲಗಳು ಇಷ್ಟು ಪವಿತ್ರವಾಗಿವೆ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾನೆ. ಕುಮಾರರಿಗೆ ಇದು ಅರ್ಥ ಆಗ್ಲಿಲ್ಲ. ದೇವೋತ್ತಮ ಪರಮ ಪುರುಷ, ಎಲ್ಲ ಎಷ್ಟು ಗ್ರಹಗಳು ಇದೆ, ಎಲ್ಲದರ ನಾಯಕ ಅವನು, ಮತ್ತೆ ಎಲ್ಲ ಜೀವಿಗಳ ತಂದೆ ಅವನೇ. ಸೊ ಇದು ಕೇಳಿ ಅವರಿಗೆ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಅವರಿಗೆ ಕೇಳಿದ್ದಾರೆ, ಆಶ್ಚರ್ಯ ಆಯ್ತು, ಮತ್ತೆ ಏನಾಯ್ತು? ಪ್ರಪ್ರಥಮವಾಗಿ ಸಂತೋಷನೂ ಆಯ್ತು. ಈ ಭಗವಂತ ಇಂತಹ ವಿನಮ್ರತಾ ಭಾವನವನ್ನು ಹೊಂದಿದ್ದಾನೆ. ಫಸ್ಟ್ ಸಂತೋಷ ಪಟ್ರು, ಆಮೇಲೆ ರೋಮಾಂಚನ ಆಯ್ತು. ಯಾಕಂದ್ರೆ ಆಶ್ಚರ್ಯ ಇದೆ, ಸಂತೋಷ ಇದೆ, ರೋಮಾಂಚನ ಆಯ್ತು. ಆಮೇಲೆ ಭಗವಂತನಿಗೆ ಅವರು ಹೊಗಳಲಿಕ್ಕೆ ಆರಂಭ ಮಾಡ್ತಾರೆ. ಏನು? ಇದನ್ನು ನಾವು ಡೈರೆಕ್ಟ್ ಶ್ಲೋಕಗಳನ್ನೇ ನೋಡೋಣ. ಏನು ಅಂದ್ರೆ, ದೇವೋತ್ತಮ ಪರಮ ಪುರುಷನೇ, ನಾವು ಏನು ಮಾಡಬೇಕೆಂದು ನೀನು ಬಯಸಿವೆ ಎಂಬುದನ್ನು ತಿಳಿಯಲು ನಾವು ಸಮರ್ಥರಲ್ಲ. ಏಕೆಂದರೆ ನೀನು ಎಲ್ಲರ ಪರಮ ಪ್ರಭುವಾಗಿದ್ದರೂ ನಾವು ನಿನಗೆ ಏನೋ ಒಳ್ಳೆಯದನ್ನು ಮಾಡಿರುವ ಹಾಗೆ ನಮ್ಮ ಪರವಾಗಿ ನೀನು ಮಾತನಾಡುತ್ತಿದ್ದೀಯೇ. 16ನೇ ಶ್ಲೋಕ. ಆಮೇಲೆ 17ನೇ ಶ್ಲೋಕದಲ್ಲಿ, ಓ ಪ್ರಭುವೇ, ನೀನು ಬ್ರಾಹ್ಮಣ ಸಂಸ್ಕೃತಿಯ ಪರಮೋಚ್ಚ ನಿರ್ದೇಶಕನಾಗಿದ್ದೀಯೆ. ಬ್ರಾಹ್ಮಣರನ್ನು ಅತ್ಯುನ್ನತ ಸ್ಥಾನದಲ್ಲಿ ಇರುವವರೆಂದು ನೀನು ಭಾವಿಸಿರುವುದು ಇತರರಿಗೆ ತಿಳಿಯ ಹೇಳಲು ನಿನ್ನ ಉದಾಹರಣೆಯಾಗಿದೆ. ಅಂದ್ರೆ ಬೇರೆಯವರಿಗೆ ಉದಾಹರಣೀಯರಾಗಿರಲಿಕ್ಕೆ ಭಗವಂತ ಈ ರೀತಿ ನೀನು ವರ್ತನೆಗಳನ್ನು ಮಾಡ್ತಾ ಇದ್ದೀಯಾ. ಆಮೇಲೆ ಬ್ರಾಹ್ಮಣರಿಗೆ ಈ ಸ್ಥಾನವನ್ನು ನೀನು ಕೊಡ್ತಾ ಇದ್ದೀಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ವಸ್ತುತಃ ದೇವತೆಗಳಿಗೆ ಮಾತ್ರವಲ್ಲ, ಬ್ರಾಹ್ಮಣರಿಗೂ ಕೂಡ ನೀನು ಪರಮ ಪೂಜನೀಯ ಭಗವಂತ ದೇವ. ಸೊ ಆಕ್ಚುಲಿ ಭಗವಂತ ಪರಮ ಪೂಜನೀಯ. ಎಲ್ಲರೂ ಭಗವಂತನನ್ನು ವರ್ಷಿಪ್ ಮಾಡ್ತಾರೆ. ಆದ್ರೆ ಭಗವಂತ ಏನು ಹೇಳ್ತಾನೆ, ನಾನು ಬ್ರಾಹ್ಮಣರಿಗೆ ಅಧೀನ, ವೈಷ್ಣವರಿಗೆ ಅಧೀನ. ಸೊ ಇಲ್ಲಿ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ಏನು ವರ್ಣನೆ ಮಾಡ್ತಾ ಇದ್ದಾರೆ ಅಂದ್ರೆ, ಭಗವಂತ ಭಕ್ತವತ್ಸಲ. ಸೊ ಭಗವಂತನ ಎಷ್ಟೊಂದು ಗುಣಗಳು ಇದೆ.
ಅಚಿಂತ್ಯ ಗುಣಗಳು ಇದೆ. ಅದರಲ್ಲಿ ಕೆಲವು ಗುಣಗಳಲ್ಲಿ ಪ್ರಮುಖವಾದದ್ದು ಒಂದು ಯಾವುದು? ಭಕ್ತವತ್ಸಲ, ದೀನಬಂಧು. ನಾವು ಇವನ್ ಮಂಗಲಾಚರಣೆ ಹೇಳ್ಬೇಕಾದ್ರೆ ಹೇ ಕೃಷ್ಣ ಕರುಣಾ ಸಿಂಧು, ದೀನಬಂಧು. ಸೊ ಇದನ್ನೆಲ್ಲ ನಾವು ಹೇಳ್ತೀವಿ. ಸೊ ಇದೆಲ್ಲ ಪ್ರಮುಖವಾದ ಕ್ವಾಲಿಟೀಸ್ಗಳು. ಯಾತಕ್ಕಾಗಿ ಅಂದ್ರೆ ಭಕ್ತರಿಗಾಗಿ ಅಷ್ಟೊಂದು ಪ್ರೇಮವನ್ನು ಹೊಂದಿದ್ದಾನೆ. ಸೊ ಆ ಪ್ರೇಮಮಯವಾದ ಸಂಬಂಧ ಇದೆ. ಸೊ ಅದಕ್ಕಾಗಿ ಭಕ್ತವತ್ಸಲ ಇಲ್ಲಿ ಶೀಲಾ ಪ್ರಭುಪಾದರು ಪರ್ಪಟಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಕುಮಾರರು ಈ ರೀತಿ ಭಗವಂತನನ್ನು ಗ್ಲೋರಿಫೈ ಮಾಡ್ತಾ, ದೇವೋತ್ತಮ ಪುರುಷರ ಅಸಂಖ್ಯಾತ ಅಭಿವ್ಯಕ್ತಿಗಳಿಂದ ನೀನು ಎಂದೆಂದಿಗೂ ಧರ್ಮವನ್ನು ರಕ್ಷಿಸಿದ್ದೀಯ. ಸೊ ಯಾವಾಗ್ಲೂ ಭಗವಂತ ಧರ್ಮವನ್ನು ರಕ್ಷಣೆ ಮಾಡ್ತಾನೆ. ಧಾರ್ಮಿಕ ತತ್ವಗಳ ಪರಮ ಲಕ್ಷ್ಯವು ನೀನೇ ಆಗಿದ್ದೀಯಾ. ನಮ್ಮ ಅಭಿಪ್ರಾಯದಲ್ಲಿ ನೀನು ಶಾಶ್ವತವಾಗಿ ಅಕ್ಷಯನು ಮತ್ತು ಅಚಂಚಲನು. ಇಲ್ಲಿ ಶ್ರೀಲಾ ಪ್ರಭುಪಾದರು ಏನು ಹೇಳ್ತಾರಂದ್ರೆ, ಧರ್ಮಸ್ಯ ಪರಮೋ ಗುಹ್ಯ. ಅಂದ್ರೆ ಧರ್ಮವನ್ನು ಅರ್ಥ ಮಾಡ್ಕೊಳ್ಳುವುದು ತುಂಬಾ ಇದು ರಹಸ್ಯವಾದ ವಿಷಯ. ಅದಕ್ಕಾಗಿ ಸಾಮಾನ್ಯ ಜನರು ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ದಿಗ್ಭ್ರಮೆ ಹೊಂದಿ ಬಿಡ್ತಾರೆ. ಅವನನ್ನು ಹೆಚ್ಚಿನ ಜನರು ನಾವು ನೋಡಿದ್ರೆ ಭೌತಿಕವಾದಿಗಳು ಇರ್ಬೋದು ಅಥವಾ ಮೆಟೀರಿಯಲಿಸ್ಟ್, ಅವರೆಲ್ಲ ಹೆಚ್ಚಿನ ಜನರು ಕೃಷ್ಣನನ್ನು ತಪ್ಪು ಅರ್ಥ ಮಾಡ್ಕೊಳ್ತಾರೆ. ರಾಮ ಅಂದ್ರೆ ರಾಮ ಅವನು ಎಕ್ಸಾಂಪ್ಲರಿ ಅಂತ. ಆದ್ರೆ ಕೃಷ್ಣನ ಬಗ್ಗೆ ಮಾತನಾಡ್ಬೇಕಾದ್ರೆ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಯೋಗಮಾಯಾ ಸಮಾವೃತ. ಭಗವಂತನ ಯೋಗಮಾಯೆಯಿಂದ ಕವರ್ ಆಗಿದ್ದಾನೆ ಫುಲ್. ಯಾರು ಭಕ್ತಿ ಸೇವೆಯಿಂದ ಭಗವಂತನಿಗೆ ಶರಣಾಗತರಾಗ್ತಾರೆ ಆವಾಗ ಮಾತ್ರ ಆ ಕರ್ಟೆನ್ ಓಪನ್ ಆಗ್ತದೆ. ಸೊ ಇಲ್ಲಿ ಭಗವಂತನನ್ನು ನೋಡ್ಬೇಕಾದ್ರೂ ಸಹ ಎಷ್ಟು ಜನ ಬರ್ತೇವೆ, ಎಲ್ರು ಭಗವಂತನನ್ನು ಒಂದೇ ರೀತಿ ನೋಡುದಿಲ್ಲ. ಎಷ್ಟು ಕರ್ಟೆನ್ ಓಪನ್ ಆಗಿದೆ, ಭಗವಂತನ ಯೋಗಮಾಯ ಕರ್ಟೆನ್, ಅದ್ರ ಪ್ರಕಾರ ಭಗವಂತನನ್ನು ನೋಡ್ಲಿಕ್ಕೆ. ಎಷ್ಟೊಂದು ಜನ ಬಂದವರು ದೇ ಮೇ ಸಿ ಕೃಷ್ಣ ಆಸ್ ಸ್ಟ್ಯಾಚ್ಯೂ, ಅಥವಾ ಅವನ ಕೆಲವು ಲೀಲೆಗಳನ್ನು, ರಾಸಲೀಲೆ ಅಥವಾ ಗೋಪಿಗಳ ವಸ್ತ್ರಾಪಹರಣ ಲೀಲೆ, ಇದು ಎಲ್ಲ ಅರ್ಥವೇ ಆಗುವುದಿಲ್ಲ. ಯಾಕೆಂದ್ರೆ ಎಲ್ಲವನ್ನು ಕಾಮದ ದೃಷ್ಟಿಯಿಂದ ನೋಡ್ತಾರೆ. ಅದಕ್ಕಾಗಿ ಶ್ರೀಮದ್ ಭಾಗವತದಲ್ಲಿ ಥ್ರೂಔಟ್ ವರ್ಣನೆ ಇದೆ. ಏನು ಅಂದ್ರೆ, ಹೇಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಮೊದಲು ಕೃಷ್ಣನ ಗೋಪಿಗಳ ಜೊತೆ ಇರುವಂತಹ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಹೇಗೆ ಭಗವಂತ ವರಾಹ ರೂಪವನ್ನು ತಾಳ್ತಾನೆ, ಹೇಗೆ ನರಸಿಂಹ ರೂಪವನ್ನು ತಾಳ್ತಾನೆ, ಇದನ್ನು ಪ್ರಥಮವಾಗಿ ಅರ್ಥ ಮಾಡಿಕೋ, ಇದನ್ನು ಸಾಕ್ಷಾತ್ಕಾರ ಮಾಡಿಕೋ. ಆವಾಗ ನಿನಗೆ ಕೃಷ್ಣನ ಸ್ಥಾನ ಏನು ಅದು ಅರ್ಥ ಆಗ್ತದೆ. ಕೃಷ್ಣನ ಸ್ಥಾನ ಅರ್ಥ ಮಾಡಿಕೊಳ್ಳದೆ 10ನೇ ಸ್ಕಂದ ಓದ್ಲಿಕ್ಕೆ ಹೋದ್ರೆ ನಮಗೆ ಬರೇ ದಿಗ್ಭ್ರಮೆನೆ ಆಗ್ತದೆ. ಅಥವಾ ಒಬ್ಬರು ಯಾರಿಗೆ ಇದನ್ನು ಏನು ನಮ್ಮ ಹೃದಯದಲ್ಲಿ ಏನಿದೆ ಅದರ ಪ್ರಕಾರ ನಮಗೆ ಹೊರಗಿನ ಜಗತ್ತು ಕಾಣಿಸ್ತದೆ. ಇಟ್ಸ್ ಲೈಕ್ ಈ ಕನ್ನಡಕ ಇದೆ ಅಲ್ಲ, ಈಗ ಕನ್ನಡಕದಲ್ಲಿ ಇದು ಫುಲ್ ಟ್ರಾನ್ಸ್ಪರೆಂಟ್ ಇದೆ. ಈಗ ಇದೇ ಕನ್ನಡಕ, ಇದನ್ನ ತೆಗೆದು ನಾನು ರೆಡ್ ಗ್ಲಾಸ್ ಅನ್ನು ಹಾಕಿದ್ರೆ ನನ್ಗೆ ಏನ್ ಕಾಣಿಸ್ತದೆ? ಇಲ್ಲೆಲ್ಲ ನೋಡಿ, ಎಲ್ಲ ರೆಡ್ 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 ಹೀಗೆ ಕಾಣಿಸ್ತದೆ. ಅಥವಾ ಅದು ಎಲ್ಲೋ ಹಾಕಿದಾಗ ಎಲ್ಲ. ಅದೇ ರೀತಿ ಹೃದಯದಲ್ಲಿ ಏನಿದೆ, ಸತ್ವ ರಜ ತಮೋ ಗುಣಗಳು ತುಂಬಿದೆ. ಸತ್ವ ರಜ ತಮೋ, ಆ ಸತ್ವ ರಜ ತಮೋ ಗುಣ ಇದರಿಂದ ನೋಡ್ಬೇಕಾದ್ರೆ, ಮನಸ್ಸಿನ ಮೂಲಕ ನೋಡ್ಬೇಕಾದ್ರೆ ನಮ್ಮ ಹೃದಯದಲ್ಲಿ ಏನು ಕಲ್ಮಶಗಳು ತುಂಬಿದೆ ಅದರ ಪ್ರಕಾರ ಹೊರಗಡೆ ಕಾಣಿಸ್ತದೆ. ನನ್ನಲ್ಲಿ ಏನೋ ದೋಷ ಇರ್ಬೋದು, ಅದೇ ದೋಷಗಳು ಹೊರಗೆ ಕಾಣಿಸ್ತದೆ. ಶುದ್ಧ ಭಕ್ತನಿಗೆ ದೋಷ ಕಾಣುವುದಿಲ್ಲ, ಈಸ್ ಪ್ಯೂರ್. ಶುದ್ಧ ಭಕ್ತನ ಒಂದು ಲಕ್ಷಣ ಏನು? ಅವನಿಗೆ ಹೊರಗಡೆ ಎಲ್ಲರೂ ಶುದ್ಧ ಭಕ್ತರಾಗೆ ಕಾಣ್ತಾರೆ. ಯಾಕೆ? ಅವನೇ ಶುದ್ಧ ಭಕ್ತ. ಅವನಿಗೆ ಯಾರನ್ನು ನೋಡಿದ್ರು ಶುದ್ಧ ಭಕ್ತನ್, ಇರುವೆ ನೋಡಿದ್ರು ಶುದ್ಧ ಭಕ್ತ, ಜೀವಾತ್ಮ ಯಾವ ಜೀವಾತ್ಮನನ್ನು ನೋಡಿದ್ರು ಶುದ್ಧ ಭಕ್ತ. ಯಾಕೆ? ಅವನೇ ಶುದ್ಧ ಭಕ್ತ. ಸೊ ಉತ್ತಮ ಅಧಿಕಾರಿಗಳು ಆ ರೀತಿ ನೋಡ್ತಾರೆ. ಆದ್ರೆ ಹೃದಯ ಕಲುಷಿತವಾದಾಗ ನಮಗೆ ನಮ್ಮ ಹೃದಯದ ಮೋಡ್ಸ್ಗಳು ಏನಿದೆ ಅದೇ ಕನ್ನಡಕದ ಮೂಲಕ ನೋಡಿದಾಗೆ, ಅದೇ ಕಾಮದ ದೃಷ್ಟಿಯಿಂದ ನೋಡಿದಾಗ ಹೊರಗಡೆ ಪ್ರಪಂಚ ಕೂಡ ಅದೇ ರೀತಿ ಕಾಣ್ತದೆ. ಅದಕ್ಕಾಗಿ ಭಗವಂತ ಏನು ಹೇಳ್ತಾರಂದ್ರೆ,
ನನ್ನನ್ನು ನೋಡ್ಬೇಕಾದ್ರೆ ಯೋಗಮಾಯ ಸಮವೃತ. ಹಿಂದಿನ ಶ್ಲೋಕದಲ್ಲಿ ಇಲ್ಲಿ ಏನು ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯಿಂದ ಪರಮ ಪುರುಷನ ಅನಂತ ಮಹಿಮೆಗಳನ್ನು ಪ್ರಕಟಿಸಿದ ಭಗವಂತನನ್ನು ಕುರಿತು ಕುಮಾರರು ಹೀಗೆ ಹೇಳಿದರು. ಯೋಗಮಾಯೆಯಿಂದ ಕುಮಾರರಿಗೆ ಆ ಅಂತರಂಗ ಶಕ್ತಿಯ ಕೃಪೆ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ. ಏನು ಮಹಾತ್ಮರು ದೈವಿ ಪ್ರಕೃತಿಯ ಅಧೀನದಲ್ಲಿ ಇರ್ತಾರೆ. ಆವಾಗ ಅವರಿಗೆ ಎಲ್ಲ ಭಗವಂತನ ಅಂತರಂಗ ಶಕ್ತಿಯಿಂದ ಎಲ್ಲ ಭಗವಂತ ಕಾಣಿಸ್ತಾನೆ. ವಿಗ್ರಹ ನೋಡ್ಬೇಕಾದ್ರೆ ಭಗವಂತ ಕಾಣಿಸ್ತಾನೆ, ಅಥವಾ ಎಲ್ಲರೂ ಬೇರೆಯವರು ಶುದ್ಧ ಭಕ್ತರಾಗೆ ಕಾಣಿಸ್ತಾರೆ. ಸೊ ಅದು ಆದ್ರೆ ಮಹಾಮಾಯೆಯ ಶಿಲ ಪ್ರಭುಪಾದರು ಸಹ ಶ್ಲೋಕದಲ್ಲಿ ಇದು ಭಾವಾರ್ಥ, ಒಂದು ಶ್ಲೋಕದ ಭಾವಾರ್ಥದಲ್ಲಿ ಏನು ವರ್ಣನೆ ಮಾಡ್ತಾರೆ, ಮಹಾಮಾಯೆ ಯೋಗಮಾಯೆ. ಸೊ ಭೌತಿಕ ಲೋಕದಲ್ಲಿ ಇರಬೇಕಾದ್ರೆ ಮಹಾಮಾಯೆ ಅಧೀನದಲ್ಲಿ ಇರ್ತಾರೆ. ಮಹಾಮಾಯೆ ಅಧೀನ ಅಂದ್ರೆ 3 ಗುಣಗಳು, ಸತ್ವ ರಜತಮ. ಅದೇ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಚರ್ಮಚಕ್ಷು, ನಾವಾಗ ಚರ್ಮಚಕ್ಷುವಿನಿಂದ ನೋಡ್ಬೇಕಾದ್ರೆ ಭಗವಂತನ ಅವನು ಕವರ್ ಆಗಿ ಇರ್ತಾನೆ. ಸೊ ಯೋಗಮಾಯ ಸಮಾವೃತ. ಇಲ್ಲಿ ಕುಮಾರರಿಗೆ ಆ ಕೃಪೆಯನ್ನು ಭಗವಂತ ತೋರಿಸಿದ್ದಾನೆ. ಶ್ರೀ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜೈ, ಜಗನ್ನಾಥ್ ಬಲ್ದೇವ್ ಸುಭದ್ರಮಯ್ಯ ಕಿ ಜೈ, ಶ್ರೀ ಶ್ರೀ ಕೌರ್ ನಿತಾಯ್ ಕಿ ಜೈ. ಓ ಪ್ರಭುವೇ, ನೀನು ನಿನ್ನ ಶುದ್ಧ ಭಕ್ತರ ಚಟುವಟಿಕೆಗಳ ಬಗ್ಗೆ ತುಂಬಾ ಆಸಕ್ತಿ ವಹಿಸ್ತಾ ಇದೀಯಾ. ಇಷ್ಟಾಗಿಯೂ ನೀನು ನಿನ್ನ ದಿವ್ಯ ಪ್ರೇಮಯುಕ್ತ ಸೇವೆಯಲ್ಲಿ ಒಂದೇ ಸಮನೆ ನಿರತಳಾದ ಲಕ್ಷ್ಮಿಯಲ್ಲಿ ಎಂದಿಗೂ ಆಸಕ್ತಿ ತಳೆದಿಲ್ಲ. ಆದ್ದರಿಂದ ಬ್ರಾಹ್ಮಣರು ನಡೆದ ದಾರಿಯ ಧೂಳಿನಿಂದ ನೀನು ಹೇಗೆ ಪವಿತ್ರನಾಗುತ್ತೀಯ? ನಾರಾಯಣ ಹೇಳ್ತಾ ಇದ್ದಾನೆ, ನಾನು ಬ್ರಾಹ್ಮಣರಿಂದ ನಾನು ಪವಿತ್ರನಾಗ್ತಾ ಇದ್ದೇನೆ. ಹೇಗೆ ಅದು ಸಾಧ್ಯ ಇದೆ? ನಿನ್ನ ಎದೆಯ ಮೇಲಿನ ಶ್ರೀವತ್ಸ ಚಿಹ್ನೆಗಳಿಂದ ಹೇಗೆ ತಾನೇ ನೀನು ಅದೃಷ್ಟಶಾಲಿ ಎನಿಸುವೆ ಅಥವಾ ಸುಚ್ಚನಾಗುವೆ? ನಾವು ಬ್ರಾಹ್ಮಣರಿಂದ ನೀನು ಹೇಗೆ ಅದೃಷ್ಟಶಾಲಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅವರು ಕೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 22ನೇ ಶ್ಲೋಕದಲ್ಲಿ ಏನೇನು, ಸಜೀವ ಮತ್ತು ನಿರ್ಜೀವ ವಸ್ತುಗಳಿಗೆ ಗಳಿಂದ ಕೂಡಿದ ಈ ಬ್ರಹ್ಮಾಂಡವನ್ನು ನೀನೇ ರಕ್ಷಣೆ ಮಾಡ್ತಾ ಇದೀಯ. ಅಂದ್ರೆ ಬ್ರಹ್ಮಾಂಡವನ್ನು ಪಾಲನೆ ಮಾಡುವುದು ಯಾರು? ಭಗವಂತನೇ. ಸೊ ಈವನ್ ಬ್ರಹ್ಮದೇವನಿಗೆ ಸೃಷ್ಟಿ ಮಾಡುವ ಶಕ್ತಿ ಕೂಡ ವಿಷ್ಣುನೇ ಕೊಡ್ತಾನೆ. ಸೊ ಪಾಲನೆಯನ್ನು ವಿಷ್ಣುನೇ ಮಾಡ್ತಾನೆ. ಆಮೇಲೆ ಶಿವನಿಗೆ ಮತ್ತೆ ಡಿಸ್ಟ್ರಕ್ಷನ್, ಪ್ರಳಯ ಮಾಡ್ಲಿಕ್ಕೆ ಸಹ ಅವನೇ ಶಕ್ತಿಯನ್ನು ಕೊಡ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ, ಏನು, ಎಲ್ಲಾ ಅನುಗ್ರಹಗಳನ್ನು ದಯಪಾಲಿಸುವ ನೀನು ಮತ್ತು ಶುದ್ಧ ಸಾತ್ವಿಕವಾದ ನಿನ್ನ ಕೃಪೆಯಿಂದ ದಯವಿಟ್ಟು ದೇವತೆಗಳ ಮತ್ತು ದ್ವಿಜರ ಸಲುವಾಗಿ ರಜೋಗುಣ ಮತ್ತು ತಮೋಗುಣಗಳನ್ನು ಹೊರದೂಡು. ಸೊ ಹೃದಯದಲ್ಲಿ ತುಂಬಾ ತಮೋಗುಣಗಳು ಇದೆ, ರಜೋಗುಣಗಳು ಇದೆ, ಈವನ್ ದೇವತೆಗಳ ಹೃದಯದಲ್ಲಿ. ಅನ್ಲೆಸ್ ಶುದ್ಧ ಭಕ್ತರಾಗದೆ ಸತ್ವಗುಣ ಸಂಪೂರ್ಣವಾಗಿ ಸ್ಥಿತವಾಗಿ ಇರುವುದಿಲ್ಲ. ಸೊ ರಜೋಗುಣ ಮತ್ತು ತಮೋಗುಣಗಳನ್ನು ಭಗವಂತ ಮಾತ್ರ ತನ್ನ ಕೃಪೆಯಿಂದ ದೂರ ಮಾಡಬಹುದು. ಮುಂದೆ ಕೇಳ್ತಾ ಇದ್ದಾನೆ, ನಿನ್ನ ದ್ವಿಜಶ್ರೇಷ್ಠ ರಕ್ಷಕನಾಗಿದ್ದೀಯೇ, ನೀನು ಅವರನ್ನು ಪೂಜೆ ಮತ್ತು ಮೃದು ವಚನಗಳ ಮೂಲಕ ರಕ್ಷಿಸದಿದ್ದರೆ ನಿನ್ನ ಪ್ರಭುತ್ವದ ಶಕ್ತಿ ಅಧಿಕಾರದ ಬಲದಿಂದ ವರ್ತಿಸುವ ಜನಸಾಮಾನ್ಯರು ಖಂಡಿತವಾಗಿಯೂ ಶುಭ ಕಾರ್ಯದ ಅರ್ಚನಾ ಪಥವನ್ನು ನಿರಾಕರಿಸ್ತಾರೆ. ಸೊ ಬೇಸಿಕಲಿ ಈ ಶ್ಲೋಕಗಳಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತ ಬ್ರಹ್ಮಾಂಡದ ಪಾಲಕನಾಗಿದ್ದಾನೆ, ಅವನ ಕೃಪೆಯಿಂದನೇ ಎಲ್ಲ ನಡೀತಾ ಇದೆ. ಸೊ ಅದರಿಂದ ನೀನು ಬ್ರಾಹ್ಮಣರ ಕೃಪೆಯಿಂದ ಎಲ್ಲ ನಾನು ಈ ಶಕ್ತಿಯನ್ನು ಹೊಂದಿದ್ದೇನೆ ಅಂತ ಹೇಳ್ತಾ ಇದೀಯ, ಅದು ಹೇಗೆ ಸಾಧ್ಯ ಇದೆ? ಆಕ್ಚುಲಿ ಅದು ನಿನ್ನ ವಿನಮ್ರ ಭಾವ, ಅದನ್ನೇ ಇಲ್ಲಿ ಹೇಳ್ತಾ ಇದೆ. ಸೊ ಅದಕ್ಕೆ ಆ ರೀತಿ ಹೇಳ್ಬೇಕಾದ್ರೆ ಕುಮಾರರಿಗೆ ಒಂದು ಭಾವನೆ ಬರ್ತದೆ, ಏನು ಅಂದ್ರೆ, ನಾವು ಈ ಮುಗ್ಧ ಜೀವಿಗಳಿಗೆ ಈಗ ಶಾಪವನ್ನು ಕೊಟ್ಟಿದ್ದೇವೆ, ಇದು ತಪ್ಪಾಯ್ತು. ಅದಕ್ಕಾಗಿ ಭಗವಂತನಲ್ಲಿ ಏನು ಪ್ರಾರ್ಥನೆಗಳನ್ನು ಮಾಡ್ತಾರಂದ್ರೆ, ಭಗವಂತ ಈಗ ಶಾಪವನ್ನು ನಾವು ಕೊಟ್ಟಾಯ್ತು, ಆದ್ರೆ ನಿನ್ನತ್ರ ಸಾಮರ್ಥ್ಯ ಇದೆ. ಏನು ಸಾಮರ್ಥ್ಯ? ಈ ಶಾಪವನ್ನು ನಲ್ಲಿಫೈ ಮಾಡ್ಬೋದು, ಅದನ್ನು 0 ಇಲ್ಲ ಶಾಪ ಬೇಡ ಅಂತ.
ಅದರಿಂದ ತಪ್ಪಿತಸ್ಥರಲ್ಲದ ವ್ಯಕ್ತಿಗಳನ್ನು ನಾವು ಶಪಿಸಿದ್ದೇವೆ. ನಿನಗೆ ಇಚ್ಛೆ ಇದ್ರೆ, ಆ ಅರ್ಥದಲ್ಲಿ ಹೇಳ್ತಾ ಇದ್ದೆ, ನಿನಗೆ ಇಚ್ಛೆ ಇದ್ರೆ ಈ ಶಾಪವನ್ನು ನಲಿಫೈ ಮಾಡು. ಆದ್ರೆ ಆಗ ಭಗವಂತ ಏನು ಹೇಳ್ತಾನೆ, ಓ ಬ್ರಾಹ್ಮಣರೇ, ನೀವು ಅವರಿಗೆ ನೀಡಿದ ಶಿಕ್ಷೆಯು ಮೂಲತಃ ನನ್ನ ಆದೇಶದಂತೆ ಆಗಿದೆ ಎಂಬುದನ್ನು ತಿಳಿಯಿರಿ. ಸೊ ಇದು ಯಾತಕ್ಕಾಗಿ ಈ ರೀತಿ ಆಯ್ತು, ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಏನು ಆಕ್ಚುಲಿ ಏನ್ ಮಾಡಿರ್ತಾರೆ ಈ ಜಯ ವಿಜಯರು, ತುಂಬಾ ಅವರು ಈ ಸೇವೆಗಳನ್ನು ಮಾಡಿರೋದ್ರಲ್ಲಿ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ, ಒಂದು ಸಲ ಲಕ್ಷ್ಮೀ ದೇವಿ ಕೂಡ, ಲಕ್ಷ್ಮೀ ದೇವಿಗೆ ಯಾರು ತಡಿಲಿಕ್ಕೆ ಆಗ್ತದೆ, ಅವಳದ್ದೇ ಮನೆ ವೈಕುಂಠ. ಲಕ್ಷ್ಮೀ ದೇವಿ ಹೊರಗಡೆ ಹೋಗಿರ್ತಾಳೆ. ಆದ್ರೆ ಲಕ್ಷ್ಮೀ ದೇವಿ ಮತ್ತೆ ಹಿಂದೆ ತಿರುಗಿ ಬರ್ಬೇಕಾದ್ರೆ ಏನಾಗಿರ್ತದೆ, ವಿಷ್ಣು ನಾರಾಯಣ ಮಲ್ಕೊಂಡಿರ್ತಾನೆ. ಇವರು ಜಯ ವಿಜಯರು ಎಷ್ಟು ಸ್ಟ್ರಿಕ್ಟ್ ಅಂದ್ರೆ, ಲಕ್ಷ್ಮೀ ದೇವಿಗೇನೆ ಅವರು ಒಳಗಡೆ ಬಿಡುದಿಲ್ಲ. ದಿಸ್ ಇಸ್ ದ ಥಿಂಗ್. ಆಕ್ಚುಲಿ ಮೂಲತಃ ಇಲ್ಲಿಂದ ಆರಂಭ ಆಯ್ತು. ಆಕ್ಚುಲಿ ಬರೇ ಕುಮಾರರದು ಅಲ್ಲ, ಇದು ಹಿಂದಿನ ಇದನ್ನು. ಸೊ ಇಲ್ಲಿ ಈ ಶಾಪವನ್ನು ಯಾತಕ್ಕಾಗಿ ನಾನು ಹಿಂದೆಗೆದುಕೊಳ್ಳುವುದಿಲ್ಲ ಅಂತ ಈ ಭಗವಂತ ಉತ್ತರಿಸಬೇಕಾದ್ರೆ ಈ ಕಾರಣ ಬರ್ತದೆ. ಏನು, ಆಕ್ಚುಲಿ ಇವರಿಗೆ ಇರ್ಲಿ, ರಾಕ್ಷಸ ವಂಶದಲ್ಲಿ ಜನ್ಮ ತಳಿಲಿ, ಆದ್ರೆ ಇವರು ತತ್ಕ್ಷಣವೇ ಅಂದ್ರೆ ಆದಷ್ಟು ಬೇಗ ಬರುವ ಹಾಗೆ ನೀವು ನಿಮ್ಮ ಕೃಪೆಯನ್ನು ತೋರಿಸ್ಬೇಕು. ಆವಾಗ ಕ್ಷಿಪ್ರದಲ್ಲಿಯೇ ನನ್ನಲ್ಲಿಗೆ ಅವರು ಬರ್ತಾರೆ. ಅಷ್ಟು ಹೇಳಿ ಇವರು ಕುಮಾರರು ದಿವ್ಯಧಾಮ ವೈಕುಂಠ ಧಾಮವನ್ನು ಬಿಟ್ಟು ಹೋಗ್ತಾರೆ. ಆಮೇಲೆ ಆವಾಗ ಭಗವಂತ ಇವರಿಗೆ ಯಾರಿಗೆ ಜಯ ಮತ್ತು ವಿಜಯರಿಗೆ ಮಾತನಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಯಾಕಂದ್ರೆ ನಾನು ಈ ಶಾಪವನ್ನು ನಲ್ಲಿಫೈ ಮಾಡಬಹುದಾಗಿತ್ತು, ಜಯ ವಿಜಯರೇ, ನಾ ಮಾಡಬಹುದಾಗಿತ್ತು. ನಾನು ಯಾತಕ್ಕಾಗಿ ಮಾಡಿಲ್ಲ ಅಂದ್ರೆ, ಮೂಲ ಕಾರಣ ನೀವು ಲಕ್ಷ್ಮಿಗೆ ಆ ರೀತಿ ಮಾಡಿದ್ರಿ. ಸೊ ಆವಾಗ್ಲೇ ಲಕ್ಷ್ಮಿ ಏನು ಹೇಳಿದ್ಲು, ಲಕ್ಷ್ಮಿ ಏನು ಶಾಪ ಕೊಡ್ಲಿಲ್ಲ ಅವಾಗ, ಆದ್ರೆ ಅವಳು ಮುಂದೆ ಕಾಣ್ತದೆ ಭವಿಷ್ಯ. ಅವಳು ಏನು ಹೇಳಿದ್ಲು, ನೀವು ಈ ರೀತಿಯ ವರ್ತನೆಯನ್ನು ಮಾಡ್ತಾ ಇದ್ದೀರಾ, ನೀವು ಖಂಡಿತವಾಗಿ ಭೌತಿಕ ಲೋಕಕ್ಕೆ ಹೋಗ್ತೀರಾ. ಈ ಫ್ಯೂಚರ್ ಇದನ್ನು ಅವಳು ನೋಡಿ ಇಲ್ಲಿ ವೈಕುಂಠದಿಂದ ಅವರು ನಿರ್ಗಮಿಸುವುದನ್ನು ಕುರಿತು ಮೊದಲೇ ಲಕ್ಷ್ಮಿಯು ಭವಿಷ್ಯ ನುಡಿದಿದ್ದಳು. ಅವಳು ನಿಮ್ಮಿಬ್ಬರ ಮೇಲೆ ತುಂಬಾ ಕೋಪಗೊಂಡಿದ್ದಳು. ಏಕೆಂದರೆ ಅವಳು ತನ್ನ ನೆಲೆಯನ್ನು ಬಿಟ್ಟು ಮತ್ತೆ ಹಿಂದಿರುಗುತ್ತಿದ್ದಾಗ ನಾನು ನಿದ್ರಿಸುತ್ತಿದ್ದುದನ್ನು ಕಂಡು ನೀವು ಅವಳನ್ನು ಬಾಗಿಲ ಬಳೆ ತಡೆದಿದ್ರಿ. ಸೊ ದಟ್ ಈಸ್ ದ ಮೇನ್ ರೀಸನ್. ಸೊ ಅದಕ್ಕಾಗಿ ಈ 2ನೇ ಸಲ ಆಗಿದೆ, ಶಾಪ ಸ್ವೀಕಾರ ಮಾಡಿ. ಆದ್ರೆ ಒಂದು ಏನು ಭರವಸೆ ಏನು ಕೊಡ್ತೇನೆ ಅಂದ್ರೆ, ನಿಮಗೆ ಸಕಲ ಜಯವಾಗಲಿ, ನೀವು ಅಲ್ಪ ಕಾಲದಲ್ಲಿ ನನ್ನಲ್ಲಿ ಹಿಂದಿರುಗುತ್ತೀರಿ. ರಾಕ್ಷಸ ಕುಲದಲ್ಲಿ ಇದ್ರೂ ಸಹ ಕ್ರೋಧದಿಂದ ನನ್ನನ್ನು ನೆನ್ಪಿಟ್ಕೊಳ್ತೀರಿ. ಸೊ ಈ ರೀತಿ ಹೇಳಿ ಭಗವಂತ ಕೂಡ ಅಲ್ಲಿಂದ ಹೊರಟು ತನ್ನ ಧಾಮಕ್ಕೆ ಹೋಗ್ತಾನೆ. ಸೊ 33ರಿಂದ 37 ಶ್ಲೋಕ ಇಲ್ಲಿ ಬ್ರಹ್ಮದೇವ ಏನು ಹೇಳ್ತಾನೆ, ಈ ರೀತಿ ಭಗವಂತ ವೈಕುಂಠ ಧಾಮಕ್ಕೆ ಮತ್ತೆ ಹಿಂದಿರುಗಿ ಹೋದಾಗ ಜಯ ವಿಜಯರಿಗೆ ಏನೋ ಆಪ್ಷನ್ ಇಲ್ಲ. ಸೊ ಈಗ ಅವರು ಮತ್ತೆ ಭೂಲೋಕಕ್ಕೆ ಬಿದ್ದಿದ್ದಾರೆ. ಸೊ ಅವರು ಭೂಲೋಕಕ್ಕೆ ಬೀಳ್ಬೇಕಾದ್ರೆ ಯಾವ ರೀತಿ ಬೀಳ್ತಾರೆ ಅದನ್ನು ಹೇಳಿದ್ದಾರೆ. ವೈಕುಂಠದಿಂದ ಬೀಳ್ಬೇಕಾದ್ರೆ, ವೈಕುಂಠದಲ್ಲಿ ಎಲ್ಲ ಸಂಪೂರ್ಣ ತೇಜದಿಂದ ದೇಹ ಇರ್ತದೆ, ಆದ್ರೆ ಬ್ರಾಹ್ಮಣನ ಶಾಪದಿಂದ ಕಾಂತಿಹೀನರಾಗಿ ಬಿಟ್ರು. ಲಾಸ್ ಆಲ್ ದ ಲಸ್ಟರ್ ಆಫ್ ದ ಬಾಡಿ, ಸೌಂದರ್ಯವನ್ನು ಕಳೆದುಕೊಂಡ್ರು. ಆಮೇಲೆ ಖಿನ್ನರಾದ್ರು. ಆಮೇಲೆ ವೈಕುಂಠದಿಂದ ದೇ ಫಾಲ್ ಡೌನ್ ಫ್ರಮ್ ವೈಕುಂಠ. ಅಲ್ಲಿಂದ ಬಿದ್ದ ಮೇಲೆ ಅಲ್ಲಿಂದ ಬಿದ್ದರು, ದೇವತೆಗಳಿಗೆ ನಿರಾಸೆ ಆಯ್ತು. ಯಾಕಂದ್ರೆ ಈಗ ಏನು ಬಲಿಷ್ಠರಾದ ರಾಕ್ಷಸರು ಕಶ್ಯಪ ಮುನಿ ಮತ್ತೆ ದಿತಿಯ ಹುಡ್ತಾರೆ. ದಿತಿ 100 ವರ್ಷಗಳ ಕಾಲ ಪ್ರೆಗ್ನೆನ್ಸಿ. ಇಲ್ಲಿ ಈಗ ಪ್ರೆಗ್ನೆನ್ಸಿ 8-9 ತಿಂಗಳು. 100 ವರ್ಷಗಳ ಕಾಲ ಅವಳು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪವನ್ನು ಗರ್ಭದಲ್ಲಿ ಇಟ್ಕೊಳ್ತಾಳೆ. ಅದು ಯಾತಕ್ಕೆ ಮುಂದಿನ ಅಧ್ಯಾಯದಲ್ಲಿ ಮೋಸ್ಟ್ಲಿ ಬರ್ತದೆ.
ಬಟ್ ಇಲ್ಲಿ ಬ್ರಹ್ಮದೇವ ಏನು ಹೇಳ್ತಾನೆ, ನನ್ನ ವಶದಲ್ಲಿ ಏನೂ ಇಲ್ಲ, ಈಗ ಐ ಕಾಂಟ್ ಡೂ ಎನಿಥಿಂಗ್, ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇದು ದೇವೋತ್ತಮ ಪರಮ ಪುರುಷನ ಇಚ್ಛೆ ಇದೇ ರೀತಿ ಇದೆ. ಸ್ವಯಂ ಭಗವಂತನೇ ಈ ರೀತಿ ಮಾಡಲಿಕ್ಕಾಗಿ ಇಚ್ಛಿಸಿದ್ದಾನೆ. ಆದ್ರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವೀಗ ಏನು ಮಾಡ್ಬೋದು, ಒಂದೇ ಒಂದು ವಿಷಯವನ್ನು ನಾವು ಮಾಡ್ಬೋದು. ಏನು? ನಮ್ಮಷ್ಟಕ್ಕೆ ನಾವು ಕೃಷ್ಣ ಕಥೆಯನ್ನು ಕೇಳುವುದು ಮತ್ತು ಭಗವಂತನ ಆಶ್ರಯವನ್ನು ಪಡೆಯುವುದು. ಸೊ ಅದಕ್ಕಾಗಿ ಇದು ತುಂಬಾ ಪ್ರಮುಖವಾದ ವಿಷಯ. ಏನು ಅರ್ಥ ಮಾಡ್ಕೊಳ್ಬೇಕು, ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಬರ್ತದೆ. ಕಷ್ಟಗಳು ಬಂದಾಗ ನಾವು ಈ ರೀತಿ ತುಂಬಾ ಖಿನ್ನತೆಗೆ ಹೋಗ್ಬಾರ್ದು, ಡಿಪ್ರೆಷನ್ಸ್ಗಳು, ಟೆನ್ಷನ್ಸ್ಗಳು ಈ ರೀತಿ ಮಾಡಬಾರ್ದು. ಆದ್ರೆ ಭಗವಂತನ ಮೇಲೆ ಅವಲಂಬಿತರಾಗಿರ್ಬೇಕು ಮತ್ತು ನಮ್ಮ ಸಾಧನವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಭಗವಂತ ಎಲ್ಲ ಈ ಕಷ್ಟಗಳು ಬರ್ತದೆ, ಸುಖಗಳು ಬರ್ತದೆ, ಅದು ಪ್ರೀ ಡಿಸ್ಟೈನ್ಡ್. ಹುಟ್ಟು ಬಂದಾಗ್ಲೇ ಎಲ್ಲ ಡಿಸ್ಟೈನ್ ಆಗಿದೆ. ಇಷ್ಟು ಸುಖ, ಇಷ್ಟು ದುಃಖ ಡಿಸ್ಟೈನ್ ಆಗಿದೆ. ಹೇಗೆ ಋತುಗಳು ಚೇಂಜ್ ಆಗಿ ಮಳೆಗಾಲ ಬರ್ತದೆ, ಚಳಿಗಾಲ ಬರ್ತದೆ, ಮತ್ತೆ ಹೋಗ್ತದೆ, ಬರ್ತದೆ, ಬರ್ತದೆ. ಅದೇ ರೀತಿ ದುಃಖಗಳು ಬರ್ತದೆ, ಹೋಗ್ತದೆ. ಆದ್ರೆ ನಾವು ಕೃಷ್ಣ ಕಥೆ, ನಮ್ಮ ಸಾಧನ, ಹರೇ ಕೃಷ್ಣ ಮಹಾಮಂತ್ರ, ಇದರ ಮೇಲೆ ಜಪ ಮಾಡ್ತಾ ಇರ್ಬೇಕು. ಆಮೇಲೆ ಸಂಪೂರ್ಣವಾಗಿ ಭಗವಂತನ ಮೇಲೆ ಆಶ್ರಯವನ್ನು ಪಡಿಬೇಕು. ಅದನ್ನೇ ಬ್ರಹ್ಮದೇವ ಇಲ್ಲಿ ಹೇಳ್ತಾ ಇದ್ರು. ಏನು? ಲೆಟ್ ಅಸ್ ಡಿಪೆಂಡ್ ಆನ್ ಕೃಷ್ಣನ್, ಲೆಟ್ ಅಸ್ ಟೇಕ್ ಶೆಲ್ಟರ್ ಆಫ್ ಕೃಷ್ಣ. ಅದನ್ನು ಮಾಡದೆ ನಮಗೆ ಬೇರೆ ಯಾವುದೇ ದಾರಿ ಇಲ್ಲ. ಸೊ ಅದೇ ಇಲ್ಲಿ ಲಾಸ್ಟ್ ಶ್ಲೋಕ ಏನಿದೆ, ನನ್ನ ಪ್ರಿಯ ಕುವರರೇ, 3 ಗುಣಗಳ ನಿಯಂತ್ರಕನು ಭಗವಂತನೇ ಆಗಿದ್ದಾನೆ ಮತ್ತು ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವನೇ ಹೊಣೆಗಾರನಾಗಿದ್ದಾನೆ. ಅವನ ಅದ್ಭುತ ಸೃಷ್ಟಿ ಶಕ್ತಿಯಾದ ಯೋಗಮಾಯೆಯನ್ನು ಯೋಗೇಶ್ವರ ಕೂಡ ಸುಲಭವಾಗಿ ತಿಳಿಯಲಾರದು. ಯೋಗಮಾಯವನ್ನು ಯಾರಿಗಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ, ಅನ್ಲೆಸ್ ಕೃಷ್ಣ ಅದನ್ನು ತನ್ನ ಕೃಪೆಯಿಂದ ರಿವೀಲ್ ಮಾಡಿದ್ರೆ ಮಾತ್ರ. ಸೊ ದೇವೋತ್ತಮ ಪರಮ ಪುರುಷನು ಮಾತ್ರ ನಮ್ಮನ್ನು ಪರಿಗಣಿಸಲು ಬರುತ್ತಾನೆ. ಸೊ ಈ ರೀತಿ ಹೇಳಿ ನಿಮ್ಮ ಸ್ವರ್ಗಲೋಕಕ್ಕೆ ಅಥವಾ ಎಲ್ಲಿಂದ ಬಂದಿದ್ದೀರಿ ಅಲ್ಲಿ ಮತ್ತೆ ಹಿಂದಿರುಗಿ ಹೋಗಿ ಲೆಟ್ ಅಸ್ ಡಿಪೆಂಡ್ ಆನ್ ಕೃಷ್ಣ, ಕೃಷ್ಣನ ಆಶ್ರಯವನ್ನು ಪಡೆಯೋಣ, ಕೃಷ್ಣನ ಮೇಲೆ ಅವಲಂಬಿತರಾಗಿರೋಣ ಅಂತ ಇಷ್ಟು ಹೇಳಿ ಬ್ರಹ್ಮದೇವ ಕಳಿಸ್ತಾನೆ. ಮುಂದಿನ ಅಧ್ಯಾಯ 17ರಲ್ಲಿ ಹೇಗೆ ದಿತಿ 100 ವರ್ಷಗಳ ಪ್ರೆಗ್ನೆನ್ಸಿಯ ನಂತರ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇಬ್ರು ಟ್ವಿನ್ಸ್ಗಳಿಗೆ ಅವರು ಜನ್ಮವನ್ನು ನೀಡ್ತಾಳೆ. ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅವರಿಗೆ ಏನಾದ್ರು ಪ್ರಶ್ನೆಗಳು, ಕಮೆಂಟ್ಸ್ ಏನಾದ್ರು ಹೇಳ್ಬೋದು. ಧನ್ಯವಾದಗಳು.